ಸೊಲ್ಲಿದ್ದು ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಿಂದ ಸುರುತ ರಿಜಿಸ್ಟರ್ ಆದ ಉಜಿರೆಡ್ ನಡೆತಿನ ವಿಶ್ವ ತುಳು ಸಮ್ಮೇಳನದ ಪೊರ್ತುಡು ತುಳು ಅಕಾಡೆಮಿಕದ ಗುರ್ಕಾರಾದ ತುಳುತ ಬೇಲೆ ಬೆಂತಿನಾದ ಕರಿ ವರ್ಷ ಮೇ 7 ತಾನಿ ಆರ್ ಕಾಯ ಗುರ್ದು ಕೈಲಾಸ ಸೇರಿದೆ ಅರನ ನೆನಪುನು ಪಟ್ಟೊಂಗೊಂದು ಈ ಲೇಸು ನುಂಜಿ ದಿವಂದ ಇನಿತ ಮಲ್ಲ ಬಿನ್ನೆರಾದ ಕುಡ್ಲ ಗಣಪತಿ ಪದವಿ ಪೂರ್ವ ಕಾಲೇಜದ ನಿರ್ವತ್ತ ಪ್ರಾಂಶುಪಾಲರಾಯನಿಂಚಿನ ಪ್ರೊಫೆಸರ್ ಚಂದ್ರಕಲಾ ನಂದಾವರ ಅಂಚನೆ ಮಾನದಿಗೆಡೆ ಮನೆ ಟುಪ್ಪುನೆಂಚಿನ ಸರ್ಕಾರಿ ಪ್ರೌಢಶಾಲೆ ಮಂಚಿ ಕೊಲ್ನಾಡು ಇದೆತ ಮುಖ್ಯೋಪಾಧ್ಯಾಯಿನಿಂಚಿನ ಶ್ರೀಮತಿ ಸುಶೀಲಾ ವಿಟ್ಲ ಮೆಗ್ಲೇನೆ ಡಾಕ್ಟರ್ ಕೆ.ಆರ್. ಶೆಟ್ಟಿ ತುಳು ತಿರ್ಲಜಕ್ಕೆ ಚಾವಡಿದ ಡಾಕ್ಟರ್ ಸಾಯಿ ಗೀತಾ ಮೇಡಮ್ ಎದುಕೊನೋಡು ಬಂದು ಕೇಳೊಂದಿಲ್ಲ ಇತ್ತೆ ಡಾಕ್ಟರ್ ಕೆ.ಆರ್. ಶೆಟ್ಟಿ ತುಳು ಅಧ್ಯಯನ ಕೇಂದ್ರದ ಅನುವಾದಕರ ಆಯ್ನೆಂಚಿನ ತಂಡದ ಶ್ರೀಮತಿ ವಿಜಯಲಕ್ಷ್ಮಿ ಕಟೀಲ್ ಮೇರೆ ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯ ಬರೆಯಿನೆಂಚಿನ ಪದೊಂದೊಂಜಿ ಪನ್ಪೆ ನಾಗಬಿರ್ ಮೇರೆ ಸೇವೆ ಪೊಲ್ಲುಡು ಬೋಲು ನಡತದು ಬರ್ಪುಡೋ ಯೋಗಿ ಮಾನ್ಯರಿಗೇನು ತಪಸ್ಸು ಮಾನು ಇಂಬುಲ ಕೊರ್ಪುಡೋ ಭೋಗ ಭಾಗ್ಯಗು ಕೊರತೆ ದಾಂತೆನೆ ಬಾರಿ ಪೊಲ್ಲುಡು ಮೇರೆ ಪೆರೋ ಸಾಗರದ ಬರಿಗಟ್ಟ ಮುಟ್ಟದ ಜಾಗೆ ಏರೆಗು ಸೇರುಡು ಅವ್ವೆ ತುಳುವೆರೆ ನಾಡುಲ ಪೊಲ್ಲ ಕಂಡುದ ಗೂಡುಲ ಅವ್ವೆ ತುಳುವೆರೆ ನಾಡುಲ ಪೊಲ್ಲ ಕಂಡುದ ಗೂಡುಲ ಜೂವ ಜೂಬೊಡೆ ಪಿಲಿತ ಮೀಸೆನು ಏರು ಪತ್ತದು ಪೊರ್ತೆರ ಜೂವ ದಾನೆದ ದಾಡೆ ಮೀಂಟುದು ಏರು ಒನ್ನಡು ಪೊಲ್ತೆರ ಮರಿನು ಬಲ್ಲೊಂದೆನ್ನಿದೇರುಲ ಕನಕ ಕಟ್ಟಲ ಕಟ್ಟಿರ ಕುರಿನು ಕೂಲಿಡು ತುಚ್ಚಿದೇರ್ತದು ತರೆತ ಮಿತ್ತೆಡು ದಕ್ಕಿರ ಅಪುಲೆ ತುಳುವೆರು ವೀರರು ಸಕಲ ವಿದ್ಯೆದ ತಿಳಿವೆರು ಅಪುಲೆ ತುಳುವೆರು ವೀರರು ಸಕಲ ವಿದ್ಯೆದ ತಿಳಿವೆರು ನಾಗಬಿರ್ ಮೇರೆ ಸೇವೆ ಪೊರ್ಲುಡು ಓಲು ನಡತದು ಬರ್ಪುಡೋ ಯೋಗಿ ಮಾನ್ಯರಿಗೇನು ತಪಸ್ಸು ಮಾನು ಇಂಬುಲ ಕೊರ್ಪುಡೋ ಕುಡುಮ ಕುಕ್ಕೆ ಒಡಿಪು ಕದ್ರಿದ ದೇವಸ್ಥಾನಲು ಮಲ್ಲವು ಕಡಿಮೆ ಇಜ್ಜಿಲ ಪುರಳು ಕಟಿಲಿದ ದೇವಿ ಗುಡಿ ಕುಲೆ ಪೊರ್ಲುಗು ಒಡಲು ಸುತ್ತುದು ಮಲ್ಲ ಮನಸುದ ಪೊರ್ಲು ಸುರ್ಪುದ ಜನಕುಲು ತಡಮೆ ಬೇಲಿಲು ಇಜ್ಜಿ ಮುಲ್ಪದ ದಾನ ಧರ್ಮದ ಸಾದಿಗು ಕುಡಲಿ ರಾಮನ ನಾಡಿಲ ತುಡರು ಬೆಳಗುನ ಬೂಡುಲ ಕುಡರಿ ರಾಮನ ನಾಡುಲ ತುಡರು ಬೆಳಗುನ ಬೂಡುಲ ನಾಗಬೆರ್ ಮೇರೆ ಸೇವೆ ಪೊರ್ಲುಡು ಓಲು ನಡತದು ಬರ್ಪುಡೋ ಯೋಗಿ ಮಾನ್ಯರಿಗೇನು ತಪಸ್ಸು ಮಾನೋ ಹಿಂಬುಲ ಕೊರ್ಪುಡೋ ಅಳುಪ ಬಂಗಿರು ಚೌಟ ಅಜಿಲೆರು ಪಾಂಡ್ಯ ಭೈರವ ಅರಸುಲು ಮುಲುಪ ಆಳ್ಯರು ಕುದರು ಕನತೆರು ನಾಡು ಪೊರ್ಲುಡು ತೂಯರು ಭೂತ ಕಂಬುಳು ಅಂಕ ಆಯನು ಯಕ್ಷಗಾನದ ಕೋಲುಲು ಏತು ಪೊರ್ಲುಡು ನಡತು ಬರ್ಪುಡು ನೇಮು ತಂಬಿಲ ಕೋಲಲು ಸಂಧಿಪಾರ್ದನ ಕೇನುಡು ದುಂದಿ ಸೂಟೆರು ತೋಜುಡು ಸಂಧಿಪಾರ್ದನ ಕೇನುಡು ತುಂಬಿ ಸೂಟೆರು ತೋಜುಡು ನಾಗಬಿರ್ ಮೇರೆ ಸೇವೆ ಪೊರ್ಲುಡು ಓಲು ನಡತದು ಬರ್ಪುಡೋ ಯೋಗಿ ಮಾನ್ಯರಿಗೇನು ತಪಸ್ಸು ಮಾನು ಹಿಂಬುಲ ಕೊರ್ಪುಡೋ ಬಾರು ತಾರಯಿ ಬಾರೆ ಬಜ್ಜೆಯಿ ಮಾತ ನಮುನೆದ ಬುಳೆಕುಲು ಗೋಂಗು ಪೇರೊಳು ಕುಕ್ಕು
నేరొಳು పరిగి పిలకై పందులు జేరు గుట్టెలు కాడు పనుకులు గొందు మీటిద మరకులు సోకు ముల్పద నీరు దింజిద పరత పోపిన సుదెకులు జమ్ము ఎంక్లెన మోకెద జమ్ము ఎంక్లెన మోకెద జమ్ము ఎంక్లెన మోకెద జమ్ము ఎంక్లెన మోకెದ ನಾಗಬಿರ್ಮೆರ ಸೇವೆ ಪೊರ್ಲುಡು ಓಲು ನಡೆತದು ಬರ್ಪುಂಡೋ ಯೋಗಿ ಮಾನ್ಯರಿಗೇನು ತಪಸ್ಸು ಮಾನು ಇಂಬುಲ ಕೊರ್ಪುಂಡು ಭೋಗ ಭಾಗ್ಯಗು ಕೊರತೆ ದಾಂತಿನಿ ಬಾರಿ ಪೊರ್ಲುಡು ಮೇರೆ ಪೆರೋ ಸಾಗರದ ಗರಿಗಟ್ಟ ಮುಟ್ಟದ ಜಾಗ ಏರೆಗು ಸೇರುಡು ಅವೇ ತುಳುವೆರೆ ನಾಡುಲ ಪೊಲ್ಲ ಕಂಡುದ ಗೂಡುಲ ಅವ್ವೆ ತುಳುವೆರೆ ನಾಡುಲ ಪೊಲ್ಲ ಕಂಡುದ ಗೂಡುಲ ಅವ್ವೆ ತುಳುವೆರೆ ನಾಡುಲ ಪೊಲ್ಲ ಕಂಡುದ ಗೂಡುಲ ಬಾರಿ ಶೋಕು ಪದ ಪಂಡಿನಂಚಿನ ವಿಜಯಲಕ್ಷ್ಮಿ ಅಕ್ಕೆ ಸೊಲ್ಮೇಲು ಇತ್ತೆ ಪಾಲ್ದಡಿದಾರೆ ಮೆರ್ನ ಬುಕ್ಕುಲು ಬೊಕ್ಕ ಈ ಲೇಸದ ಬಗ್ಗೆ ಪಂಡ್ರೆ ಉಳ್ಳೇರು ಶ್ರೀಮತಿ ಜಯಲಕ್ಷ್ಮಿ ಆರ್ ಶೆಟ್ಟಿ. ಮಾತರೆಲ್ಲ ನಮಸ್ತೆ. 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 ಪಾಲ್ತಾಡಿ ರಾಮಕೃಷ್ಣ ಆಚಾರ್ ಕುದರಕೇಂದ್ರ ಕನ್ನಡ ತುಳು ಮಾತರೆಲ್ಲ ಅರ್ಥ ಆಗುನತ್ತ ಏರಿಗೆ ಅರ್ಥ ಆಗೋದು ಒಂಚೂರು ಕೈದು ಬಿಡುವುದು ಬಾರಿ ಖುಷಿತ ವಿಷಯ ಮಾತರೆಲ್ಲ ತುಳು ಅರ್ಥ ಆಗೋದು. ಪಾಲ್ತಾಡಿ ರಾಮಕೃಷ್ಣ ಆಚಾರ್ ಆರು 1945 ಸೆಪ್ಟೆಂಬರ್ 8 ಪುತ್ತೂರು ತಾಲೂಕದ ಬೆಟ್ಟಂಪಾಡಿ ಗ್ರಾಮದ ಪೆಲತ್ತಾಜ ಪಂಪಿನವಳು ಹುಟ್ಟಿಯರು. ಆ ನಮ್ಮೇರು ನಾರಾಯಣಾಚಾರ್ಯರು ಅಪ್ಪೆ ಸರಸ್ವತಿ ಅಮ್ಮ ಜೋಕುಲು ಬೂಕು ಪತ್ತಂದರು ಬೂಕುಡು ದಾದನ ಬರೆಯೊಂದುಲ್ಲರು ಅಂಚ ಕಾರ್ಯಕ್ರಮದ ಕಡೆಗೆ ನಿಗ್ಲ ಬೂಕುಡು ದಾದ ಬರೆಯೊಂದರು ದಾದ ತೆರೆಯೊಂದರು ಪಂಪಿನ ತೆರೆಯು ನಂಚಿತನ ಒಂಜಿ ಆಸಲ ಎಂಗ್ಲಿ ಉಂಡು ಏತ್ ವಿಷಯಲೇನು ಅರ್ಥಮಂತೊಂದರ ತೆರೆಯೊಂದರ ಅಂಚನೆ ಆರ ಕನ್ನಡಡು MA ಮಲ್ತದು B.Ed ಮಲ್ತದು PhD ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಕೆ ಚಿನ್ನಪ್ಪಗೌಡರನ ಮಾರ್ಗದರ್ಶನಡು ನಲಿಕೆ ಜನಾಂಗದ ಕುಣಿತುಲು ಪಂಪಿನ ವಿಷಯದ ಬಗ್ಗೆ PhD ಲ ಮಲ್ತಿರು. ಒಂಜಿ ಪ್ರಾಥಮಿಕ ಶಿಕ್ಷಕಿ ಆದ ಐದು ಬುಕ್ಕ ಹೈಸ್ಕೂಲ್ದ ಶಿಕ್ಷಕಿ ಆದ ಅಂಚೆನೆ ಸುಮಾರಾತ್ ಕಾಲೇಜಿದು ಉಪನ್ಯಾಸಕರಾದ ಸೇವೆ ಸಲ್ಲಿಸಾಯರು. ಅಂಚೆನೆ ಆರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಡ್ ಸರತ್ತ ಸ್ವಲ್ಪತ್ತ ಆಜೆರ್ದು ಸ್ವಲ್ಪತ್ತ ಎನ್ಮ ಮುಟ್ಟ ರಿಜಿಸ್ಟ್ರಾರ್ ಆದ ಸೇವೆ ಸಲ್ಲಿಸಾಯರು. ಅಂಚೆನೆ 2 ವರ್ಷ 2008 ಮುಟ್ಟ ತುಳು ಸಾಹಿತ್ಯ ಅಕಾಡೆಮಿದ ಗುರ್ಕಾರ್ದ ಮಣಿಟ್ಲ ಆಸೀನರಾದಿತ್ತಿರು. ಆರ್ನ ಅವಧಿಡು ಇತ್ತೆ ಒಂಜಿ ಅಕಾಡೆಮಿಡ್ ಒಂಜಿ ಎಲ್ಲಿಯ ಪುಸ್ತಕ ಬರುಂದುಂಡು ಮದಿಪುಂಡು ತ್ರೈಮಾಸಿಕ ಪಂಡ 3 ತಿಂಗಳು ಗೋರ ಪ್ರಕಟ ಆಪಿನ ಚಿತ್ರವು ಐಟ್ ತುಳುತ ಬಗ್ಗೆ ಸುಮಾರಾತ್ ಬರವಲು ನಮ್ಮ ಮಣ್ಣದ ನಮ್ಮ ನೆಲದ ನಮ್ಮ ಭಾಷೆದ ಸಂಸ್ಕೃತಿದ ಬಗ್ಗೆ ಮಸ್ತ್ ಜನಗಳನ್ನ ಬರವಲು ಐಟ್ ಬಾರಿ ಪುರ್ಲುಡು ಮೂಡುದು ಬರ್ಕೊಂಡು ಐತ ಮುಖಾಂತರ ಐ ಓದುನ ಮುಖಾಂತರ ನಮಕ್ ಒಂಜಿ ಸುಲಭವಾದ ಸರಳವಾದ ನಮಕ್ ಕೆಲವಾದ ವಿಷಯಲೇನು ಅರ್ಥವಂತನುಲಿ ಅಂಚಿತ್ತಿನ ಒಂಜಿ ಪುಸ್ತಕ 6 ಗುರ್ಖಾರ ಆದಿಪ್ಪುನಾಗ ಬೈದಿನವು ಐಕ್ ಮದಿಪೂಂದು ಪುಸ್ತಕದ ಕುದರ್ದಿದ್ದಿರು. ಅಂಚನೆ ಆರ್ನ ಅವಧಿಡು ಮದಿಪುದ 50ನೇ ವಿಶೇಷ ಸಂಚಿ ಕಳಸೇಂದ ಪಂಪಿನವಳ ಪುಸ್ತಕದ ಪುದರುಲೇನು ಪೂರ ತುನಗ ಒಂದ್ಸಲ ಮೈ ಗಿರ್ಮೆನ ಪುದಾನೆ ಪಂಡ ನಮ್ಮ ತುಳುತ್ತ ಪುದರುಲವು ಆರು ತುಳು ಭಾಷೆಗೊಂಜಿ ಶೈಕ್ಷಣಿಕ ಮಹತ್ವನು ಒದಗಾದ ಕುರಿನಾರು. ಪ್ರೈಮರಿ ಬೊಕ್ಕ ಹೈಸ್ಕೂಲುಡು ಒಂಜಿ ಭಾಷೆಯಾದ ತುಳುನು ಕನೇರೆ ಅಕಾಡೆಮಿಕ್ ಮೂಲಕ ಪ್ರಯತ್ನ ಮಲ್ದಿನಾರು. ಇನಿ ತುಳು ಶೈಕ್ಷಣಿಕ ಭಾಷೆಯದ ಆಪನಲ್ಪಲ ಕಾರಣಕರಂತಿರು ಆರಂದ ಪನವಲಿ ಇನಿ ತುಳು ಕೆಲವು ಶಾಲೆಲೆಡು ಕಾಲೇಜ್ಲೆಡು ಪದವಿಲೆಡು ಸ್ನಾತಕೋತ್ತರ ಪದವಿಲೆಡ್ಲ ತುಳು ಉಂಡು. ಅಂಚನೆ ತುಳು ಸಂವಿಧಾನದ 8ನೇ ಪರಿಚ್ಛೇದನಗೂ ಸೇರುಡು ಪಂಪಿನ ಹೋರಾಟಗಳ ಕೈ ಜೋಡಿಸಾಯಿನಾರು. ಅಂಚನೆ ಈ ತುಳು ಪುಸ್ತಕಗಳು ಪರ್ಪ ಮಸ್ತ್ ಜನ ಬರಪೇರು ಐನು ಪ್ರಕಟ ಹಾಕೊಂಡು ಅಂಡ ಪುಸ್ತಕನ ದೆತ್ತೊಂದು ಓದುನಕಲು ಬಾರಿ ಕಮ್ಮಿ. ಅಂಚಿನಲ್ಪ
ಈ ಪುಸ್ತಕ ಮಾರದ ಪೋಪುಜಿ ಪನ್ಪಿನ ದೂರದ ನೆಲೆಟ್ಟು ಇಲ್ಲಿ ಇಲ್ಲೆಡು ತುಳುವಪ್ಪೆ ಪನ್ಪಿ ಪುಸ್ತಕ ಮಾರುನ ಅಭಿಯಾನನ ಕನತಿರು ಇಲ್ಲಿ ನಮ್ಮ ಇತ್ತೆ ಒಂದು ಪುಸ್ತಕ ಬೋಡುಂದಾಂಡ ಲೈಬ್ರರಿಗೆ ಪೋಂಡ ನಮಕ್ ಗೋಡಾಯನ ನಾಡುವ ಕೆಲವು ತಿಕ್ಕುಲು ಕೆಲವು ತಿಕ್ಕುಜಿ ಅಂಡ ನಮ್ಮ ಇಲ್ಲದ ಬಾಕಿಲಿಗೆ ಪುಸ್ತಕಲೇನು ಒದಗಿಸಾವ್ ನಂಚಿತ್ತನ ಒಂಜಿ ಬೇಲೆಲ್ಲ ಆರ ಮಲ್ತಿರಂದು ಪನಲಿ ಅಂಚನೆ ಪಾಲ್ತಾಡಿಯರು ಅಕಾಡೆಮಿದ ಉಲೆ ಹಿಡಿತಿದ್ದು ಮಾತ್ರ ಅತ್ತು ಆರು ಪಿದೆಯಿಲ್ಲ ತುಡುತ್ತ ಬೇಲೆಯನ್ನು ಸುಮಾರು ಮಲ್ತಿನಾರು ನನ್ನ ಒಂಜಿ ವ್ಯಕ್ತಿ ಅರ ಜೀವಮಾನಡು ಏತ್ ಬೇಲೆ ಮಲ್ಪುಲಿಂದು ಪಂಡ ನಮ್ಮ ಏತ್ ಬೇಲೆ ಮಲ್ಪ ಅನ್ನ ಆರ್ನ ಬೇಲೆಲೇನು ನಡ ಸಾರತ್ತ ವರ್ಮನೂತ ಎಲ್ಪತ್ತ ವರ್ಮಡು ಬಾಂಗ್ಲಾ ವಿಜಯ ಪನ್ಪಿ ಯಕ್ಷಗಾನ ಪ್ರಸಂಗನು ರಚನೆ ಮಲ್ತಿರಾರು ಅವು ವಾರನ ಸಾಹಿತ್ಯದ ಬದುಕಿನುಂಚಿ ಮುನ್ನುಡಿ ಬರೆಯಣದು ಪನಲಿ ಪಂಡ ಆತ ಪೊರುದ ಕೃತಿಯವು ಅಂಚನೆ ಈ ಪುಸ್ತಕದ ಬಗ್ಗೆ ನಿಗಲು ಬರೆಯುಂಡು ಒಕ್ಕ ಐತ ಬಗ್ಗೆ ತಿರಿಯರೆ ಒಂದು ಚೂರು ಚೂರು ಪ್ರಯತ್ನ ಮಲ್ಪಡು ಇತ್ತೆ ಪ್ರಾಯ ಎಲ್ಲಿ ಆಂಡಲ ಇತ್ತಿನೇ ಒಂಜಿ ಚೂರು ಐತ ಬಗ್ಗೆ ಆಸಕ್ತಿನ ಬೆಳೆಸಾವುದು ಸಾರತ್ತ ಎನ್ಮನೂತ 30 ದಶಕಡು ಕೆದಂಬಾಡಿ ರಾಮಯ್ಯ ಗೌಡರು ಒಂಜಿ ಸ್ವಾತಂತ್ರ್ಯ ಹೋರಾಟಡು ಮೇರನ ಒಂಜಿ ಕೈ ಜೋಡಿ ಸಾಯಿನವು ಮಲ್ಲ ಪಾತ್ರ ಅರ್ನ ಮುಖಾಲಿಕೆಡು ಬ್ರಿಟಿಷರ್ನ ವಿರುದ್ಧ ನಡತಿನ ಚಿತ್ನ ಕೆನರಾ ರೈತ ದಂಗೆ ಕೆನರಾ ರೈತ ದಂಗೆ ಏನಕ್ಕೆ ಜೋಗ್ಲೆ ಈಜ ಅವು ನನ್ನ ಪಾಟೋಡು ಬರುವಂಚಾಂಡ ಅಥವಾ ಪಾಟೋಡು ಸೇರಿದನ್ನ ಈಜ ಅಂದು ಹೆಂಗ್ ಗೊತ್ತಿಜ್ಜಿ ತುಳುನಾಡದ ಸುರುತ ಸ್ವಾತಂತ್ರ್ಯ ಸಂಗ್ರಾಮನು ಒಲ್ಪುಗು ಕನತಿನ ಚಿತ್ತನ ಕೃತಿ ಅವು ಕೆನರಾ ರೈತ ದಂಗೆ ಕಿರಣಾಂದ ಪಂಡದ ಶಿಶುಗೀತೆ ಅಂತರ್ಭೂತ ಅವೊಂಜಿ ಕಥಾ ಸಂಕಲನ ಜಾನಪದ ಸ್ಪಂದನ ತುಳುವರ ಜನಪದ ಕಥೆಗಳು ಪುಸ್ತಕ ತಿಕ್ಕಂಡ ಓದ್ಲಿ ತುಳುವರ ಜನಪದ ಕಥೆಗಳು ನಮ್ಮ ಸರಕಾರ ಅವು ನವ ಸಾಕ್ಷರ ಪಂಡ ಹೊಸತಾದ ಅಕ್ಷರ ಕಲ್ತಿನಾಗ್ಲೆಗ್ ಅಂಚನೆ ಅಕ್ಷರ ಕುಮಾರ ವಿಜಯ ಯಕ್ಷಗಾನ ಅವಲ ಯಕ್ಷಗಾನ ನವ ಸಾಕ್ಷರರಿಗೆ ಅಕ್ಷರ ಕುಮಾರ ವಿಜಯ ಅಂದ ಪಂಡದು ಜನಪದ ಕುಣಿತಗಳು ಅವು ಜನಪದ ನೆಲೆಕಲಿನ ಬಗ್ಗೆ ಜಾನಪದ ಮಿನದನ ಕಲ್ಕುಡ ಕಲ್ಲುಟ್ಟಿ ಸಂಸ್ಕೃತಿ ಶೋಧ ತುಳುನಾಡ ನುಡಿ ಸಂವಹನ ಮಾಧ್ಯಮವಾಗಿ ಜನಪದ ಕಥೆಗಳು ಪಂಚಶಿಲ್ಪ ಅವು ಶಿಲ್ಪಕಲೆದ ಬಗ್ಗೆ ಮೆಲುಕಾಡಿದಾಗ ಅಜಕ್ಕೆ ದುನಿಪು ಪಚ್ಚೆ ಕುರಲು ಪೂರ ಕವನ ಸಂಕಲನ ತುಳು ಸಂಸ್ಕೃತಿದ ಪೊಲವು ತುಳು ಕಲ್ಪುಗ ಕೆದಂಬಾಡಿ ರಾಮಗೌಡರು ಆಟಿ ಅಕ್ಷರಶಿಲ್ಪಿ ಅಥಾವರ ಅನಂತಾಚಾರ್ಯರು ನರಮಾನಿಲಾದ ಇತ್ತದು ದೈವತ್ತುಗೂ ಏರಿನಗಲಿ ಸಾಂಸ್ಕೃತಿಕ ಚರಿತ್ರವು ತುಳುನಾಡಿನ ಪಾಣಾರರು ಮತ್ತು ಜನಪದ ಕುಣಿತಗಳು ನೆಲೆ ಪಂಪಿನ ಪುಸ್ತಕ ಅವು ಅರೆನ ಬಗ್ಗೆ ಒಂದು ಸನ್ಮಾನ ಗ್ರಂಥ ಬರೀತಿ ನಾವು ನಾಗಬೆರ್ಮೇರು ಕೆಡ್ವಾಸ ಪಂಡ ಕೆಡ್ಡಸ ಪರ್ಪದ ಬಗ್ಗೆ ಅವು ತುಳು ಸುಳ್ಯದಂಚಿ ಕೆಡ್ವಾಸ ಅಂದಲ ಪನ್ಪೇರು ಮದ್ದುಂಟು ರೋಗಕ್ಕೆ ತುಳುನಾಡಿನ ಕಥೆಗಳು ವಿಶಿಷ್ಟ ತುಳುನಾಡು ಪಾಡ್ದನಗಳಲ್ಲಿ ಮೂಡಿ ಬಂದ ವೀರ ವನಿತೆಯರು ತುಳುನಾಡಿನ ಜಾನಪದ ಪ್ರದರ್ಶನ ಕಲೆಗಳು ಇಂಚ ಸುಮಾರಾದ ಪುಸ್ತಕಗಳನ್ನು ಬರೆದಿರು ಅದನ್ನ ಬೇತೆ ಕಥಾ ಸಂಕಲನಲು ಬೇತಿಕಲ್ನೊಟ್ಟಿಗೆ ಸೇರಿದ ಪ್ರಕಟಣೆ ಮಲ್ದಿನ ಕೆಲವು ಬರವುಲು ಇಂಚ ಸುಮಾರು ಬರವುಲುಂಡು ಆರ್ನ ಬರವುಲೆಗ್ ಸುಮಾರಾತ್ ತಮ್ಮನ ಬಲ್ಮನಲು ಸಂದದುಂಡು ಅಂಚನೆ ನೆಲೆಂದು ಪನ್ಪಿನವು ಅರ್ನ ಇಲ್ಲದ ಪುದರ್ಲ ಅರ್ನ ಬೊಡೆದಿ ಸುಮಾಚಾರ್ಯರು ಪಾಲ್ತಾಡಿದಾರೆಗ್ ಕಿರಣ ಡಾಕ್ಟರ್ ಸುಪ್ರಿಯಾ ఒక ಹರ್ಷವರ್ಧನ್ ಪನ್ಪಿನ ಮೂಜಿ ಜೋಗುಲು ಅಂಚನೆ ಕರಿನ ವರ್ಷ ಇಕ್ಲು ಒವೋ ಒಂಜಿ ಕಜ್ಜದ ಮಿತ್ ಇಲ್ಲದಕ್ಕೆ ಚಾವಡಿಡು ಸೇರ್ದಿತ್ತ ಆನಿ ಪಾಲ್ತಾಡಿಯರು ಕರಿನ ದಿನ ಐತ ಒಟ್ಟುಗು ಇಂಕ್ಲೊಂಜಿ ಎಲ್ಲಿಯೊಡೆರಿ ಅರನ ನೆಂಪು ಮಲ್ತ ಅಂಚ ಅದು ಪಾಲ್ತಾಡಿ ನೆಂಪು ಇನಿ ಮಲ್ತೊಂದುಲ್ಲೆರು ಅಂಡ ಒಂಜಿ ವಿಷಯ ನಮ್ಮ ತಿರಿಯೋಡು ಅರ್ನ ಪುದರು ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯರಿಂದ ಅಂಡ ಎಂಕುಲು ಇನಿ ಅರ್ನ ಅಪ್ಪೆನ ಊರು ಪಾಲ್ತಾಡಿ ಆ ಪುದರನು ಪಾಲ್ತಾಡಿ ನೆಂಪು ಡಾಕ್ಟರ್ ಪಾಲ್ತಾಡಿ ಇருந்து ಪಂಡದು ಒಂಜಿ ಗೌರವಪೂರ್ವಕವಾದ ಲೆಪ್ಪುವ ಓಡೆಗೊಟ್ಟ ದಾಯಿಗೆ ಪಂಡ ಜೋಕುಲೆ ನಮ್ಮ ಮಲ್ಪುನ ಬೇಲೆ ಇಂಚಿಪ್ಪುನ ಒಂದು ಪಂಡ ಎಡ್ಡೆ ಬೇಲೆ ಮಲ್ಪನಂದಾಂಡ ಆ ಊರುಗು ಪುದರು ಅಂಚ ಅದು ಹಾಳು ಬೇಲೆ ಮಲ್ತಂಡ ಅವಲ ಆ ಊರುಗು ಪುದರು ಅವು ಹಾಳು ಪುದರು ಒಂದು ಎಡ್ಡೆ ಪುದರು ಒಂಜಿ ಅರ್ನ ಬೇಲೆದ ಮೂಲಕ ಅರ ಬರವುದ ಮೂಲಕ ಅರ್ನ ಶಿಸ್ತದ ಮೂಲಕ ಬದ್ಧತದ ಮೂಲಕ ಒಂಜಿ ಊರುನೇ ಇಡೀ ಲೋಕನೆ ನೆಂಪು ಮಲ್ಪುನ ಚಿತ್ತನ ಪುದರ್ನು
ಪಾಲ್ತಾಡಿಯರು ಕೊನೇನಾರು ಅಂಚೆನೆ ನಿಕುಲ್ಲ ಎಡ್ಡೆ ಬೇಲೆ ಎಡ್ಡೆ ಶಿಸ್ತುಡು ಜೀವನನ ನಡಪಾಲೆ ಪಂಡದು ಇನ್ನು 2 ಪಾತೆರನು ಮುಗಿಪುವೆ. ನನೊಂಜಿ ಇನಿತ ಮಲ್ಲ ಬೆನೆರಾದ ಕುಲ್ದಿನಂಚಿತನ ಈಗೆಲ್ಲ ಮುಖ್ಯದ ಡಾಕ್ಟರ್ ಚಂದ್ರಕಲಾ ನಂದವರ ಮೇಡಮ್ನ ಬಗ್ಗೆ 2 ಪಾತೆರ ದೇಪಂಡ ಆರು ಮಲ್ಲ ಬಿನ್ನೇರಿ ಚಾವಡಿ ಗಂಡಲ ಎಂಕ್ಲೆಗ್ ಬಾರಿ ಮುಖ್ಯದಾರು ಕನ್ನಡದ ಮಾಮಲ್ಲ ವಿದ್ವಾಂಸರು ಐಟ್ ವಿದ್ವಾಂಸರು ಪಂಡ ಮಾತಲ ಬರ್ಕೊಂಡು ಅಂಡಲೊಂಜಿ ಸಾಹಿತಿ ಕವಯಿತ್ರಿ ವೈಚಾರಿಕ ಬರಹಗಾರ್ತಿ ತುಳುತ ಮಾಮಲ್ಲ ವಿದ್ವಾಂಸರಾಯನ ಡಾಕ್ಟರ್ ವಾಮನಂದ ಅವರನ್ನ ಬುಡಿದಿ ಹರಿದಾಸ ಕೊಂಡಾನ ವಾಮನರನ್ನ ಮಗಳು ಗಣಪತಿ ಜೂನಿಯರ್ ಕಾಲೇಜಿದ ನಿವೃತ್ತ ಪ್ರಾಂಶುಪಾಲರು ಡಾಕ್ಟರ್ ವಾಮನಂದ ಅವರರು ಏನ ಪಂಡಿಲೆ ಕರ್ನ ಬುಡಿದಿ ಅರನ ಅವ್ರ ಕರಿಪೋಯಿ ಬುಕ್ಕ ಅರ್ನ ಸರಗಟ್ಲೆ ಬುಕ್ಕುಲು ಅಮೂಲ್ಯ ಕೃತಿಕುಲು అయిన ಬೇತೆ ಬೇತೆ ಸಂಸ್ಥಲಿನ ಗ್ರಂಥಾಲಯಕ್ಕೆ ದಾನ ಮಲ್ಪುನ ಪಂಡಂಡ ಆ ಪುಸ್ತಕಲೇನ ಮೂಲಕ ನನಾದು ವಿದ್ಯಾರ್ಥಿಲಿನ ಗೀನದ ಉಳಿಚಿಲ್ಗೆ ಕಾರಣಾಯರು ಅಂಚನೆ ಡಾಕ್ಟರ್ ವಾಮನಂದ ಜಸ್ಟಿಸ್ ಕೆ.ಎಸ್. ಹೆಗ್ಡೆ ಆಸ್ಪತ್ರೆಗೆ ದೇಹದಾನ ಮಲ್ಪುನ ಮೂಲಕ ವೈದ್ಯಕೀಯ ವಿದ್ಯಾರ್ಥಿನಿನ ಕಲಿಕೆಗಳ ಒಂಜಿ ಬೆಂಬಲ ಗುರಿಯರು. ಡಾಕ್ಟರ್ ಚಂದ್ರಕಲಾ ನಂದಾವರ ಡಾಕ್ಟರ್ ವಾಮನಂದ ಅವರರು ಹೇಮಾಂಶು ಪ್ರಕಾಶನದ ಮೂಲಕ 100 ಹೆಚ್ಚು ಕೃತಿಗಳನ್ನ ನಮಗೆ ಕೊಡ್ತಿನಗಳು ಅಂಚಿತನ ಡಾಕ್ಟರ್ ಚಂದ್ರಕಲಾ ಮೇಡಮ್ ಪಂಡ ಇತ್ತಿಗಿಲ್ಲ ಎಂಕ್ಲೆಗೆ ದಾದಾಂಡಲ್ಲ ಒಂಜಿ ಚೂರು ಸಮಸ್ಯೆಲು ಮಾಹಿತಿಲು ಗೋಡುಂದಾಂಡ ಒಂಜಿ ಫೋನ್ ಎತ್ತದ ಮೇಡಮ್ ಇಂಚ ಅಂತ ಕೇನಂಡ ಆಂಡ್ ಅಪಗನೆ ಐಕ್ ಒಂಜಿ ಉತ್ತರ ತಿಕ್ಕುನು ದಾನೆ ಪಂಡ ಆದು ಸರಳ ಸಜ್ಜನಿಕದ ವ್ಯಕ್ತಿತ್ವ ಆರೆನ ಮೇಡಮ್ ನನ್ನ ದುಂಬುಗು ಪಂಡ ಪಾಲ್ತಾಡಿಯರ್ನ ಒಟ್ಟುಗು ಅರ್ನ ಒಡನಾಟ ಇರನ ಇಂಚ ಇತ್ತಿನೊಂದು ಪಂಪಿನ 2 ಪಾತೆರನು ಇರು ಪನ್ನೋಡೊಂದು ಪಂಡದು ಇರಿನ ಚಾವಡಿ ವೇದಿಕೆಗೆ ಪಾಲ್ತಾಡಿ ಮೇಲ್ನ పొలపు కొన్నించిన అంచని గురు చంద్రకళ నందావర మేల్న పొర్లుಡೆ ಗುರ್ತ ಮಲ್ತು ಕೊನ್ನಿಂచిన ವಿಜಯಲಕ್ಷ್ಮಿ ಅಕ್ಕೆಗೆ ಸೊನ್ಮೇಲ್ ಪನೊಂದು ಇತ್ತೆ ನಮ್ಮ ಇನಿತ ಪಾತೆರೆ ಕಥೆದ ಮಲ್ಲ ಬಿನ್ನೇರಾಯಿನೆಂಚಿನ ಪ್ರೊಫೆಸರ್ ಚಂದ್ರಕಲಾ ನಂದಾವರ ಅರೆನ ಪಾತೆರೆಗು ನಮ್ಮ ಕೆಬಿಯಾಕ ಬಂದು ಡಾಕ್ಟರ್ ಕೆ.ಆರ್. ಶೆಟ್ಟಿ ತುಳು ಅಧ್ಯಯನ ಕೇಂದ್ರದ ನಾನು ಕನ್ನಡದಲ್ಲಿ ಎಲ್ರಿಗೂ ತುಳು ಬರುವುದಿಲ್ಲ ಆಗಲಿಕ್ಕಿಲ್ಲ ಅಂತ ನನಗೆ ತುಳು ಮಾತನಾಡಲಿಕ್ಕೆ ಬರ್ತಿದ್ದಾರೆ ಸ್ಟೇಜಲ್ಲಿ ತುಳು ಯಾಕಂದರೆ ಚಿಕ್ಕಂದಿನಿಂದ ಶಾಲೆಯಲ್ಲಿ ತುಳು ಮಾತನಾಡಿದರೆ ಪೆಟ್ಟು ಕೊಡೋ ಕಾಲ ಇವತ್ತು ಯಾರು ಪೆಟ್ಟು ಕೊಡೋ ಇಲ್ಲದೆ ನಾವು ಬೆಳೆದಿದ್ದೇವೆ ಅನ್ನೋದು ಸಂತೋಷವೇ. ಮನೆ ಮಾತು ತುಳುವೇ ಆಗಿದ್ದರೂ ಕೂಡ ಸ್ಟೇಜಿನಲ್ಲಿ ಮಾತನಾಡೋ ಅಭ್ಯಾಸ ಇಲ್ಲದ್ರಿಂದ ಕನ್ನಡದಲ್ಲಿ ಮಾತನಾಡ್ತೇನೆ. ಬಹುಶಃ ತುಳುವಿನಲ್ಲಿ ಬರ್ತು ತುಳು ಕಾವ್ಯ ಓದ್ತೇನೆ, ಕಾವ್ಯ ಹಾಡ್ತೇನೆ, ಆದರೆ ತುಳುವಿನಲ್ಲಿ ಹಾಗೆ ಮಾತನಾಡಲಿಕ್ಕೆ ಶಬ್ದಗಳು ಸಿಗುವುದಿಲ್ಲ ನನಗೆ. ಡಾಕ್ಟರ್ ಕೆ.ಆರ್. ಶೆಟ್ಟಿ ತುಳು ಅಧ್ಯಯನ ಕೇಂದ್ರದಲ್ಲಿ ಇವತ್ತು ಅವರ ಡಾಕ್ಟರ್ ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯರ ಬಗ್ಗೆ ನೆನಪಿನ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದದ್ದು ನನಗೊಂದು ರೀತಿಯಲ್ಲಿ ಸಮಾಧಾನದ ವಿಷಯ. ಯಾಕೆ ಅಂತ ಹೇಳಿದರೆ ಪಾಲ್ತಾಡಿಯವರನ್ನು ಮಾತಾಡಿಸ್ಲಿಕ್ಕೆ ಹೋಗಬೇಕಿತ್ತು, ನೋಡಲಿಕ್ಕೆ ಹೋಗಬೇಕಿತ್ತು, ಅವರ ಕೊನೆಯ ದಿನದಲ್ಲಿ ಅವರ ದರ್ಶನ ಮಾಡಬೇಕಾಗಿತ್ತು, ಅವರ ಮುಂದಿನ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಬೇಕಾಗಿತ್ತು. ಆದರೆ ಅದ್ಯಾವುದಕ್ಕೂ ಸಾಧ್ಯವಾಗದಂತಹ ದಿನಗಳಲ್ಲಿ ನಾನಿದ್ದರಿಂದ ನನಗೆ ಹೋಗ್ಲಿಕ್ಕಾಗಲಿಲ್ಲ. ಆದರೆ ಅವರ ನೆನಪುಗಳು, ಅವರ ಜೊತೆಲಿದ್ದಂಥ
ಸಂದರ್ಭಗಳೆಲ್ಲವೂ ನೆನಪಿನಲ್ಲಿದ್ದು ಅವರ ಮಕ್ಕಳು ಹೇಳಿದಾಗ ಕ್ಷಮಿಸಿ ಅಂತ ಎನ್ನುವಂಥ ಒಂದು ಮಾತು ಮಾತ್ರ ಹೇಳ್ತಾ ಇದ್ದೆ. ಇವತ್ತಂಥ ಒಂದು ಅವಕಾಶವನ್ನು ಅವರಿಗೊಂದು ಶ್ರದ್ಧಾಂಜಲಿಯ ಹಾಗಿನ ನನ್ನ ನೆನಪನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಡಾಕ್ಟರ್ ಸಾಯಿ ಗೀತಾ ಅವರು. ಈಗ ನೀವು ಕೇಳಿದ್ದು ಡಾಕ್ಟರ್ ಪಾಲ್ತಾಡಿಯವರ ಬಗ್ಗೆ ನೀವು ಕೇಳಿದಾಗ ಡಾಕ್ಟರ್ ಪಾಲ್ತಾಡಿ ರಾಮಕೃಷ್ಣಾಚಾರ್ಯ ಹೆಸರು ಕೇಳಿದ್ದು. ಆದರೆ ಅಲ್ಲಿ ಅವರ ಚರಿತ್ರೆಯನ್ನು ಹೇಳುವಾಗ ಅವರು ಪ್ರಾರಂಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದರು. ಮಕ್ಕಳು ಇವತ್ತು ನಮಗೆ ಶಾಲೆಗೆ ಸೇರಿ ಆದಮೇಲೆ ಆ ವಿದ್ಯೆಯ ಒಂದು ಕಲಿಕೆ ಎಲ್ಲಿಯವರೆಗೆ ಹೋಗ್ತದೆ, ಅದು SSLCಯಲ್ಲಿ ನಿಲ್ಬೋದು, ಪದವಿಯಲ್ಲೂ ನಿಲ್ಬೋದು, ಅಥವಾ PUCಯಲ್ಲೂ ನಿಲ್ಬೋದು, ಅಥವಾ ಪದವಿಯಿಂದ ಮುಂದೆ ಸ್ನಾತಕೋತ್ತರ ಪದವಿ MA MSc ಎಲ್ಲ ಮಾಡ್ಬೋದು, ಇಲ್ಲ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಹೀಗೆಲ್ಲ ಆಗ್ಬೋದು ಅಂತ ಗೊತ್ತಿಲ್ಲ. ಆದರೆ ನಮ್ಮ ದಿನಗಳಲ್ಲಿ ನಮ್ಗೆ ಇಷ್ಟೆಲ್ಲ ಅವಕಾಶಗಳು ಇರಲಿಲ್ಲ. ಪಾಲ್ತಾಡಿಯವರು ನಾನು ಒಂದಿಷ್ಟು ಸಮಾವೇಶಗಳು ಅಂತ ನನ್ನ ತಿಳುವಳಿಕೆ. ಆಗಲೇ ನಿಮಗೆ ಡಾಕ್ಟರ್ಗಳು ಕೆಲವು ಸ್ಫೂರ್ತಿ ಮಾತುಗಳನ್ನು ಹೇಳಿದರು, ಪತ್ರಕರ್ತರು ಸ್ಫೂರ್ತಿ ಮಾತುಗಳನ್ನು ಹೇಳಿದರು. ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿಯೂ ಬೆಳಿಬೇಕು ಮತ್ತು ಸಾಮಾಜಿಕವಾಗಿಯೂ ಬೆಳಿಬೇಕು. ಆ ಎರಡು ನೆಲೆಯಲ್ಲಿ ಬಹುಶಃ ನಾನು ಪಾಲ್ತಾಡಿಯವರನ್ನು ನೆನಪಿಸಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. 1975ರಲ್ಲಿ ನಮ್ಮ ಮಂಗಳೂರಿಗೆ ಆಕಾಶವಾಣಿ ಬಂದಿರಲಿಲ್ಲ. ಬೆಂಗಳೂರು ಆಕಾಶವಾಣಿಯೇ ಇದ್ದದ್ದು. ನನ್ನ ಮನೆಯಲ್ಲಿ ರೇಡಿಯೋ ಕೂಡ ಇರಲಿಲ್ಲ. ನಾನು ಉಪನ್ಯಾಸಕಿಯಾಗಿದ್ದೆ. ಆ ಸಂದರ್ಭದಲ್ಲಿ ಬೆಂಗಳೂರಿನವರು ಆಗಸ್ಟ್ 15ಕ್ಕೆ ಪ್ರಸಾರ ಮಾಡುವುದಕ್ಕೆ ಸಂಬಂಧಿತವಾಗಿ ಸ್ವಾತಂತ್ರ್ಯದ ಸಂದರ್ಭದ ಹಿನ್ನೆಲೆಯಲ್ಲಿ ಆ ದಿವಸ ಪ್ರಸಾರ ಮಾಡುವುದಕ್ಕೆ ಬೇಕಾದ ಒಂದು ಯುವ ಕವಿಗೋಷ್ಠಿ ಅಂತ ಯೋಚನೆ ಮಾಡಿ ಅದಕ್ಕೆ ಪತ್ರಿಕೆಯಲ್ಲಿ ಪ್ರಕಟಣೆ ಕೊಟ್ಟಿರಬೇಕು. ನನಗೀಗದು ಸರಿ ಗೊತ್ತಿಲ್ಲ. ಅದಕ್ಕೆ ಸಂಬಂಧಿಸಿ ನಾವು, ಯಾಕಂದರೆ ನಾವು ಸಾಹಿತ್ಯದ ವಿದ್ಯಾರ್ಥಿಗಳು, ಸಾಹಿತ್ಯದ ಅಧ್ಯಾಪಕರು, ನಾನು ನನ್ನ ಒಂದು 5 ಕವಿತೆಗಳನ್ನು ಕೊಟ್ಟು ಕಳಿಸಿದೆ. ಹಾಗೆ ರಾಜ್ಯದ ಇತರ ಬೇರೆ ಬೇರೆ ಕಡೆಗಳಿಂದ ಕವಿಗಳು, ಕವಿಯತ್ರಿಯರೆಲ್ಲ ಕವಿತೆಗಳನ್ನು ಕಳಿಸಿಕೊಟ್ಟಿದ್ರು. ಹಾಗೆ ಅವರಲ್ಲಿ ಆಯ್ಕೆ ಮಾಡಿ 12 ಜನರನ್ನು ಸ್ವಾತಂತ್ರ್ಯ ಆಗಸ್ಟ್ಗಿಂತ ಮೊದಲೇ ನಮ್ಮನ್ನು ಬೆಂಗಳೂರಿನ ಪುರಸಭೆಯಲ್ಲಿ ಪುರಭವನದಲ್ಲಿ ಕವಿಗೋಷ್ಠಿಯನ್ನು ಏರ್ಪಡಿಸಿದ್ರು. ಬಹಳ ದೊಡ್ಡ ಕಾರ್ಯಕ್ರಮ ಆಕಾಶವಾಣಿಯವರು ಏರ್ಪಡಿಸಿದ್ದು. ಆಗ ಪಾಲ್ತಾಡಿ ರಾಮಕೃಷ್ಣಾಚಾರ್ಯರು ಕೂಡ ನಮ್ಮ ಜಿಲ್ಲೆಯಿಂದ, ಮಂಗಳೂರಿನಿಂದ ಮತ್ತು ಉಡುಪಿ ಆಗ ವಿಭಜಿತ, ಎರಡೂ ಕಡೆಯಿಂದ ನಾವಿಬ್ಬರು ಅಲ್ಲಿ ಕವಿಗಳಾಗಿ ಭಾಗವಹಿಸಿದ್ದೆವು. ಹಾಗೆ ನನಗೆ ಮೊದಲಿನ ಪರಿಚಯ ಬೆಂಗಳೂರಿನ ಕವಿಗೋಷ್ಠಿಯ ಸಭೆಯಲ್ಲಿ ಪಾಲ್ತಾಡಿಯವರ ಪರಿಚಯ ಆಯಿತು. ಆಗ ಅವರು ಪ್ರಾಥಮಿಕ ಶಾಲೆ ಅಧ್ಯಾಪಕರಾಗಿದ್ದರು. ಬಹುಶಃ ಅವರಿಗೂ ಮದುವೆ ಆಗಲಿಲ್ಲ, ಆಗ ನನಗೂ ಮದುವೆ ಆಗಿರಲಿಲ್ಲ. ಅಲ್ಲಿ ಸೇರಿದ ಈ 12 ಮಂದಿ ಕವಿಗಳಲ್ಲಿ ಬೇರೆ ಬೇರೆ ರಾಜ್ಯದವರಿದ್ದರು. ಅವರಲ್ಲಿ ಒಬ್ಬರು ಬೆಂಗಳೂರಿನಲ್ಲಿ HMTಯಲ್ಲಿದ್ದಂಥ ಗೋವಿಂದರಾಜು ಅಂತ ಇದ್ದರು. ಅವರಿಗೆ ಅವರು ನಾಟಕದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಅವರ HMTಯ ಒಂದು ಕಲಾವಿದರ ಗುಂಪಿನಲ್ಲಿ, ಕವಿಗಳ ಗುಂಪಿನಲ್ಲಿ, ಸಾಹಿತ್ಯದ ಗುಂಪಿನಲ್ಲಿ ಸ್ವಲ್ಪ ಕನ್ನಡ ಸಂಘದ ಹಾಗೆ ಕಟ್ಟಿಕೊಂಡು ಕೆಲಸ ಮಾಡ್ತಿದ್ದವು. ಅವರೊಂದು ಆಲೋಚನೆಯನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರು. ನಾವೆಲ್ಲರೂ ನಮ್ಮ ಈ 5 ಕವಿತೆಗಳನ್ನು ಒಟ್ಟು ಸೇರಿಸಿಕೊಂಡು ಯಾಕೆ ಒಂದು ಕವನ ಸಂಕಲನ ತರಬಾರ್ದು ಅಂತ. ಬಹುಶಃ ನಮಗೆ ಆಗ ಅಪರೂಪಕ್ಕೆ ನಾವು ಉದಯವಾಣಿ ಪತ್ರಿಕೆಗೆ ಕಳಿಸಿ ನಂದು 1-2 ಏನೋ ಕವಿತೆ ಪ್ರಕಟ ಆಗಿದ್ದಿರ್ಬೋದು. ಎಲ್ಲರೂ ಅದೇ ರೀತಿಯವರು. ಆಗ ನಮಗೊಂದು ಅವಕಾಶ, ಹೌದಲ್ಲ, ಒಂದು ರಾಜ್ಯ ಮಟ್ಟದಲ್ಲಿ ನಮ್ಮದೊಂದು ಕವನ ಸಂಕಲನ ಬರ್ತದೆ ಎನ್ನುವಂಥ ಒಂದು ಖುಷಿಯಲ್ಲಿ ಒಪ್ಪಿಕೊಂಡ ಮೇಲೆ ಅವರು ಅದನ್ನು ಇನ್ನಷ್ಟು ವಿಸ್ತಾರಕ್ಕೆ ಹಂಚಿಕೊಂಡರು. ಬೇರೆ ಬೇರೆ ಕಡೆಯಲ್ಲಿರುವಂಥ ಕವಿಗಳಿಗೆ ಇದರ ಹೇಗೆ ಈ ಪ್ರಕಟಣೆಯ ವೆಚ್ಚವನ್ನು ಭರಿಸೋದು, ಅದಕ್ಕೆ ದುಡ್ಡು ಹಾಕೋದು ಹೇಗೆ ಅಂತ ಅಲ್ಲಿ ಯೋಚನೆ ಮಾಡಿದಾಗ ಆ ಪುಸ್ತಕಗಳನ್ನು ಪ್ರಕಟ ಮಾಡುವ ಮೊದಲೇ ಪ್ರಕಟಣಾ ಪೂರ್ವ ನಮ್ಮ ಗೆಳೆಯರಿಗೆ ಒಂದು 10 ಪುಸ್ತಕ ಮಾರಾಟ ಮಾಡಿ ಅದರಲ್ಲಿ ಸಿಕ್ಕಿದ ಹಣವನ್ನು ಹಾಕೋದು ಅಂತ ಆಲೋಚನೆ ಮಾಡಿ ಒಪ್ಪಿಕೊಂಡು ಬಂದೆವು. ಆ ಕವಿತೆಗಳನ್ನು ಅವರಿಗೆ ಕೊಟ್ಟು ಬಂದೆವು. ಅವರು ಮುಂದುವರಿಸಿ ನಮ್ಮ ಜೊತೆಯಲ್ಲಿ, ಬಹುಶಃ ನಾನು ಇನ್ಯಾರ್ದು ಮಂಗಳೂರಿಂದ ಕೊಟ್ಟಿದ್ದೇನೆ ಅಂತ ಈಗ ನೆನಪಿಲ್ಲ, ಇದ್ದಾರೆ ಅದರೊಳಗೆ,
ಸುಕನ್ಯಾ ಕಳ್ಸಂತವರು ಅಥವಾ ಸುಶೀಲ ರಾವೆಲ್ಲ ಇರ್ಬೋದು ಅಂತ ನೆನಪಿಸ್ಕೊಳ್ತಾ ಇದ್ದೇನೆ. ಯಾಕಂದರೆ ಈಗ ನನ್ನ ಕೈಯಲ್ಲಿ ಆ ಪುಸ್ತಕ ಇಲ್ಲ, ಮತ್ತೆ ನೆನಪು ಮಾಡಿಕೊಳ್ಳಿ, ಬಹಳಷ್ಟು ನೆನಪುಗಳು ನಂದು ಹರಿ ಹೋಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಸಂಖ್ಯೆ ಆ ಪುಸ್ತಕ ಪ್ರಕಟಣೆ ಮಾಡುವಾಗ 100 ಜನರ ಸಂಖ್ಯೆ ಆಯಿತು. ಇಡೀ ಕರ್ನಾಟಕದ ಕವಿಗಳು ಕವಯಿತ್ರಿಯರು ಸೇರಿ 100 ಜನರನ್ನು ಅವರು ಒಟ್ಟು ಸೇರಿಸಿದ್ರು. ಅಂಥ ಒಂದು 100 ಜನರ ಕವನ ಸಂಕಲನ ಸೊಗಡು ಎನ್ನುವುದನ್ನು ಬಿಡುಗಡೆ ಮಾಡೋದಕ್ಕೆ ಮತ್ತೆ ನಾವು ಬೆಂಗಳೂರಿಗೆ ಹೋದ್ವಿ. ನಾನು ಮೊದಲು ಬೆಂಗಳೂರಿಗೆ ಹೋದದ್ದು ನನ್ನದು ಪ್ರಥಮ ಬೆಂಗಳೂರಿನ ದರ್ಶನ. 2ನೇ ಬಾರಿ ನಾನು ನನ್ನ ಸ್ನೇಹಿತೆ ಜೊತೆಗೆ ಹೋದೆ. ಮೊದಲು ನನ್ನ ಅಪ್ಪ ನನ್ನ ಜೊತೆಗೆ ಕರ್ಕೊಂಡು ಹೋದ. ಈಗ ಹುಡುಗಿಯರೆಲ್ಲ ಒಬ್ಬೊಬ್ಬರು ಹೋಗ್ತಾರಲ್ಲ, ನಮ್ಮ ಸಾಯಿಗೀತ ಅವ್ರು ಎಲ್ಲಿಗೆ ಹೋಗಿ ಎಲ್ಲಿ ಬರ್ತಾರೆ ಅಂತ ಗೊತ್ತಾಗುತ್ತಿಲ್ಲ. ನನಗೆ ಬಹಳ ಖುಷಿ ಆಗ್ತದೆ. ಯಾಕಂದರೆ ಹೆಣ್ಣು ಮಕ್ಕಳು ಹಾಗೆ ಧೈರ್ಯಸ್ಥರಾಗಿ ರಾತ್ರಿ ಹಗಲು ಕಾರ್ನಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಕಾರು ಕಲಿತೆ, ಅಂದರೆ ಕಾರು ಧೈರ್ಯ ಬರಲಿಲ್ಲ. ಅವರನ್ನು ನೋಡುವಾಗ ನನಗೆ ನಾನು ಅವರಲ್ಲಿ ಯಾವುದು ನನ್ನ ಮಗಳ ಹಾಗೆ ನನ್ನ ಮಗಳೇ ಹೋದಷ್ಟು ಖುಷಿ ಆಗ್ತದೆ ಅವರು ಮಾಡೋ ಕೆಲಸವನ್ನು ನೋಡುವಾಗ. ಇವತ್ತು ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಅವಕಾಶಗಳಿವೆ, ಅವುಗಳನ್ನು ನಾವು ಬಳಸ್ಕೊಳ್ಬೇಕು. 2ನೇ ಬಾರಿ ನನ್ನ ಸ್ನೇಹಿತೆ ಮೈಸೂರಲ್ಲಿದ್ದು ಅವಳನ್ನು ಬೆಂಗಳೂರಲ್ಲಿ ನಾನು ಇರಲಿಕ್ಕೆ ಅವಳ ಅಕ್ಕನ ಮನೆ ಇದ್ದಾಗ, ಹಾಗೆ ಅವಳು ಮಂಗಳೂರಿಗೆ ಬಂದವಳು, ನಾನು ಅವಳು ಬೆಂಗಳೂರಿಗೆ ಜೊತೆಯಲ್ಲಿ ಹೋದೆವು. ನಾನು ಬೆಂಗಳೂರು ಮುಗಿಸಿ ಮಂಗಳೂರಿಗೆ ಬಂದು ಮೈಸೂರಿಗೆ ಬಂದು ಮತ್ತೆ ಮಂಗಳೂರಿಗೆ ಬಂದದ್ದು ಒಂದು ಸ್ವಾರಸ್ಯವಾದ ಘಟನೆ, ಅದು ಬೇಡ ಇಲ್ಲ. ಹೀಗೆ ರಾಮಕೃಷ್ಣಾಚಾರ್ಯರು ನನಗೆ ಮೊದಲಿಗೆ ಕವಿಗಳಾಗಿ ಪರಿಚಯ ಆದವು. ಆ ಬಳಿಕ ಸೊಗಡಿನ ಈ ಪುಸ್ತಕ ಬಿಡುಗಡೆಯಲ್ಲಿ ಪುನಃ ಬೆಂಗಳೂರಲ್ಲಿ ನಾವು ನೋಡಿದೆವು. ಆಗ ಬೆಂಗಳೂರಿನಿಂದ ಆ ಕಾರ್ಯಕ್ರಮಕ್ಕೆ ಬಂದವರಲ್ಲಿ ರಸಿಕ ಪುತ್ತಿಗೆ ಎನ್ನುವಂಥವರು ಅವರು ತುಳು ಕವಿಗಳು ಕೂಡ. ಅವರು ಬೆಂಗಳೂರಲ್ಲಿ ಚನ್ನಪಟ್ಟಣದಲ್ಲಿ ಅಧ್ಯಾಪಕರಾಗಿದ್ದಾಗ ಅವರು ಹಿಂದಿ ಅಧ್ಯಾಪಕರು, ಅದರ ಕನ್ನಡದಲ್ಲಿ ತುಳುವಿನಲ್ಲಿ ಕವಿತೆಗಳನ್ನು ಬರೀತಾ ಇದ್ದರು. ಅವರು ನನ್ನ ತಂದೆಯ ಕಿರಿಯ ಸ್ನೇಹಿತರು, ಮತ್ತು ನಮ್ಮ ಊರಿನವರೇ ಆಗಿದ್ದರಲ್ಲ, ಅದರಿಂದ ಆ ಸ್ನೇಹವು ಬಹಳ ಮುಖ್ಯವಾಯಿತು. ಜೊತೆಗೆ ಆ 100 ಜನ ಕವಿಗಳಲ್ಲಿ ಇವತ್ತು ಕನ್ನಡದ ಪ್ರಸಿದ್ಧ ಕವಿಗಳು ಅಂತ ಭಾವಿಸುವಂತಹ BR ಲಕ್ಷ್ಮಣರಾವ್ ಕೂಡ ಅವತ್ತು ಬಂದಿದ್ದರು. ಅವರೆಲ್ಲ ಕೆಲವರು ಅದರಲ್ಲೆಲ್ಲ ಒಂದೊಂದು ಕವನ ಸಂಕಲನವನ್ನು ಪ್ರಕಟಿಸಿದವರಿದ್ದರು. ಆಗೆಲ್ಲ ಬಹಳ ಪ್ರಾರಂಭದ ಹಂತದಲ್ಲಿದ್ದರು, ತುಂಬ ಪ್ರಸಿದ್ಧಿ ಬಂದಿರಲಿಲ್ಲ. ಹೀಗೆ ಅಲ್ಲಿ ಒಂದಷ್ಟು ಜನರ ಪರಿಚಯ ಆಯಿತು. ಅಲ್ಲಿಯ ಆ ಕೆಲವರ ಪರಿಚಯಗಳು ಬೇರೆ ಬೇರೆ ಕಾರಣಗಳಿಂದ ಕೆಲವರದ್ದು ಮುಂದುವರಿಯಿತು, ಇನ್ನು ಕೆಲವರದ್ದು ಅದರಲ್ಲೂ ನಾವು ನಾನಂತೂ ಹುಡುಗಿಯರಾದದ್ರಿಂದ ನಮಗೆ ಅವರ ಜೊತೆಗೆಲ್ಲ ಸಂಪರ್ಕ ಮುಂದುವರಿಸುವಂಥ ಅವಕಾಶಗಳು ಇರಲಿಲ್ಲ. ಪತ್ರ ಬರೀಲಿಕ್ಕೂ ಸಾಧ್ಯ ಇಲ್ಲ. ಯಾರಾದರೂ ಪತ್ರ ಬಂದರೆ ಮತ್ತೆ ಅದನ್ನು ಅಲ್ಲಿಗೆ ನಿಲ್ಲಿಸಬೇಕು, ಮುಂದುವರಿಸಲಿಕ್ಕೆ ಹೋಗ್ಲಿಕ್ಕಿಲ್ಲ ಎನ್ನುವಂತಹ ಶಿಸ್ತಿನ ದಿನಗಳು. ನನಗೀಗ ನೆನಪಾಗೋದ್ರಲ್ಲಿ ಶ್ಯಾಮ್ ಸುಂದರ ಬಿದಿರುಕುಂದಿಯವರು ನನಗೆ ಪತ್ರ ಬರಲಿ. ಈಗ ಅನೇಕರು ನಮ್ಮ ಕವನಗಳನ್ನು, ಸೊಗಡು ಕವನ ಸಂಕಲನ ಇಡೀ ರಾಜ್ಯಕ್ಕೆ ಹೋಯ್ತಲ್ಲ, ಬೇರೆ ಬೇರೆ ಕಡೆಯವರೆಲ್ಲ ಓದಿ ಅದಕ್ಕೆ ಮೆಚ್ಚುಗೆ ಪತ್ರ ಎಲ್ಲ ಬಂದಾಗ ಆ ಪತ್ರಕ್ಕೊಂದು ಕೃತಜ್ಞತೆ ಕಾರ್ಡಿನಲ್ಲೇ ಬರೆದು ಸುಮ್ಮನೆ ಕೂತ್ಕೊಳ್ಬೇಕಾದಂತಹ ದಿನಗಳಾಗಿದ್ದಾಗ. ಯಾಕಂದರೆ ಪ್ರೋತ್ಸಾಹ ಎನ್ನುವುದು ಮನೆಯಲ್ಲೂ ಇರಲಿಲ್ಲ. ಒಂದು ಹೆಣ್ಣು ಅಂತ ಹೇಳಿದರೆ ಒಂದು ಮಡಿಲಲ್ಲಿರುವ ಬೆಂಕಿ ಅಂತ ನಮ್ಮ ತಂದೆ ತಾಯಿಗಳು ಕಾಯ್ದುಕೊಂಡರು. ಈ ಕಿಡಿ ಎಲ್ಲಿ ನಮ್ಮನ್ನು ಸುಡುತ್ತದೋ ಎನ್ನುವ ಹಾಗೆ. ಅದರಿಂದ ನಮಗೆ ಬೇಕಷ್ಟು ಅವಕಾಶಗಳನ್ನು ಕೊಡ್ತಿರಲಿಲ್ಲ. ಅದು ಆ ಕಾಲದ ಧರ್ಮ. ಇವತ್ತು ನಮಗೆ ಬೇಕಷ್ಟು ಸ್ವಾತಂತ್ರ್ಯ ಇದೆ. ಆದರೆ ನಾನು ಒಬ್ಬ ಹೊರಗೆ ಉದ್ಯೋಗಿಯಾಗಿ, ಯಾಕಂದ್ರೆ ನನ್ನ ಅಮ್ಮ ಉದ್ಯೋಗಿ ಆಗಬಹುದಾದ ಸಾಧ್ಯತೆ ಇದ್ದರೂ ನನ್ನ ಅಪ್ಪ ಕಳಿಸಲಿಲ್ಲ, ಅವರ ಮನೆಯವರು ಕಳಿಸಲಿಲ್ಲ. ಆದರೆ ನಾನು ಉದ್ಯೋಗಿ ಆಗಬೇಕೆನ್ನುವುದು ನನ್ನ ಅಮ್ಮನ ಒಂದು ಆಸೆ. ಆದ್ದರಿಂದ ನಾನು ಉದ್ಯೋಗಿ ಆಗಿದ್ದೇನೆ. ಆ ಉದ್ಯೋಗಿ ಆದಮೇಲೆ ನನ್ನ ಹೆಣ್ಣು ಮಕ್ಕಳು ಯಾವ ಕ್ಷೇತ್ರಕ್ಕೆ ಹೋದರೆ, ಪೊಲೀಸ್ ವಿಭಾಗಕ್ಕೂ ನನ್ನ ವಿದ್ಯಾರ್ಥಿಗಳು ಹೋಗೋದು ಯಾಕೆ ನನ್ನ ಪೊಲೀಸು ಮಹಿಳಾ ಠಾಣೆ ಆದಾಗ ಅವರು ನಮ್ಮ ಗಣಪತಿ ಹೈಸ್ಕೂಲ್ನ ವಿದ್ಯಾರ್ಥಿನಿಯಾಗಿದ್ದರು. ಅವರು ಅನಸೂಯ ಅಂತ. ಅವರನ್ನು ನೀವು ಡ್ರೆಸ್ಸಲ್ಲೇ ಬರಬೇಕು ಮೇಡಮ್, ಅದನ್ನು ನೋಡೋದೇ ಒಂದು ಚಂದ ಅಂತ. ನಮ್ಮ ಹೆಣ್ಣು ಮಕ್ಕಳು ನಿಮ್ಮ ಡ್ರೆಸ್ಸಿನಲ್ಲಿ ನಿಮ್ಮನ್ನು ನೋಡಿ ಅವರು ನಾಳೆ ಪೊಲೀಸರಾಗಬೇಕು ಅಂತ ಕನಸು ಕಾಣಬೇಕು, ಆ ಇಲಾಖೆಗೆ ಹೋಗಬೇಕು ಅಂತ ಕನಸು ಕಾಣಬೇಕು. ಇವತ್ತು ಡ್ರೈವರ್ಗಳಿದ್ದಾರೆ, ಕಂಡಕ್ಟರ್ಗಳಿದ್ದಾರೆ, ಪೋಸ್ಟ್ ವುಮನ್ಗಳಿದ್ದಾರೆ. ಯಾವ ಕ್ಷೇತ್ರ ನಮ್ಮಲ್ಲಿ ಇಲ್ಲ ಎನ್ನುವುದನ್ನು ಕೇಳಿದರೆ ಬಹುಶಃ ಪುರುಷರನ್ನು ಮೀರಿ ನಾವು ಬೆಳೆದಿದ್ದೇವೆ. ಯಾವ 33% ಕಾಯ್ತಾ ಇಲ್ಲ ನಮಗೆ. ಅದು ರಾಜಕೀಯದಲ್ಲಿ ಮಾತ್ರ ಕೊಡಲಿಕ್ಕೆ ಇನ್ನು ಹಿಂದೆ ಮಾಡ್ತಾ ಇದ್ದಾರೆ. ಬಹುಶಃ ಅದನ್ನು ಕೂಡ ನಾವು ಇವತ್ತು ಪ್ರಾಥಮಿಕ ಶಾಲೆಯಲ್ಲಿ ಪುರುಷ ಅಧ್ಯಾಪಕರೇ ಕಣ್ಣಿಗೆ ಸಿಕ್ಕೋದಿಲ್ಲ. ಹೈಸ್ಕೂಲ್ನಲ್ಲಿ ಇಲ್ಲ, ಪದವಿ ಪೂರ್ವ ಕಾಲೇಜಿನಲ್ಲೂ ಇಲ್ಲ, ಕಡಿಮೆ ಆಗಿದೆ. ಯಾಕಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಹೋಗೋರಿಗೆ ಕಡಿಮೆ ಆಗಿದೆ. ಆದರೆ ನಾನು ವೈಯಕ್ತಿಕವಾಗಿ ಹೇಳುವಂಥದ್ದು, ಅದು ಪುರುಷರಿಗೂ ಆಗಿರ್ಬೋದು ಅಥವಾ ಮಹಿಳೆಯರಿಗಾಗ್ಬೋದು, ಯಾವುದೇ ಕ್ಷೇತ್ರದಲ್ಲಿ, ಬ್ಯಾಂಕಿಂಗ್ನಲ್ಲಿಯೂ ಒಂದು ಶಿಕ್ಷಕ ವೃತ್ತಿ ಉಂಟು.
ಹಾಗೆ ವೈದ್ಯರಲ್ಲಿಯೂ ಶಿಕ್ಷಕ ವೃತ್ತಿ ಉಂಟು, ಪತ್ರಕರ್ತರಿಗೂ ಶಿಕ್ಷಕ ವೃತ್ತಿ ಉಂಟು. ಶಿಕ್ಷಕ ವೃತ್ತಿ ಇದ್ದದರಲ್ಲಿ ಬಹಳ ಒಂದು ಏನು ಶ್ರೇಷ್ಠವಾದಂತಹ ಒಂದು ವೃತ್ತಿ ಅಂತ ನನ್ನ ವೈಯಕ್ತಿಕವಾದದ್ದು. ನಾನು ಆ ನೆಲೆಯಲ್ಲಿಯೇ ಬಹುಶಃ ಆಗ ನಾವೆಲ್ಲ MA ಮಾಡಿದಾಗ ಬ್ಯಾಂಕಿಂಗಿಗೆ ಕರೀತಿದ್ರು ನಮ್ಮನ್ನು. ಆದರೆ ನಮಗದು ನನಗಂತೂ ವೈಯಕ್ತಿಕ ಆಸಕ್ತಿ ಇರಲಿಲ್ಲ, ನಾನು ಅಧ್ಯಾಪಕಿಯೇ ಆಗಬೇಕು ಅಂತ ಯೋಚನೆ ಮಾಡಿದರು. ಹೀಗೆ ರಾಮಕೃಷ್ಣಾಚಾರ್ಯರು ಆ ಬಳಿಕ ನನಗೆ ನೇರವಾಗಿ ಪರಿಚಯವಾದದ್ದು ಈಗಾಗಲೇ ಹೇಳಿದ ಹಾಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ಅವರು ರಿಜಿಸ್ಟರ್ ಆಗಿ ಬಂದರು. ಆ ರಿಜಿಸ್ಟರ್ ಆಗುವುದಕ್ಕೆ ಅವರಿಗೆ ಅರ್ಹತೆ ಏನು ಅಂದರೆ, ಅವರು ಪ್ರಾಥಮಿಕ ಶಾಲೆಯ ಅಧ್ಯಾಪಕರಾಗಿದ್ದವರು, BA ಮುಗಿಸಿ MA ಕನ್ನಡ MA ಮಾಡಿ ಅವರು ಪದವಿ ಪೂರ್ವ ಕಾಲೇಜಿಗೆ ಪದೋನ್ನತಿಯನ್ನು ಹೊಂದಿ ಅಲ್ಲಿ ಉಪನ್ಯಾಸಕರಾಗಿದ್ದರು. ಈ ರಿಜಿಸ್ಟರ್ ಪೋಸ್ಟನ್ನು ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರ ಹುದ್ದೆಯನ್ನು ಆಗ ಸರ್ಕಾರ ಪದವಿ ಪೂರ್ವ ಕಾಲೇಜಿನ, ಯಾಕಂದರೆ ನನ್ನ ಹತ್ರ ಬಹಳ ಮಂದಿ ಬಂದು ನನ್ನ ಹತ್ರ ಆ ಬಗ್ಗೆ ದಾಖಲೆ ಕೇಳ್ತಾ ಇದ್ರು. ಯಾರಾದರೂ ಇದ್ದರೆ ಹೇಳಿ, ಸ್ವಲ್ಪ ಸಾಹಿತ್ಯದಲ್ಲಿ ಸಂಸ್ಕೃತಿಯ ವಿಷಯದಲ್ಲಿ ಆಸಕ್ತರಿದ್ದವರು ಇದ್ದರೆ ಹೇಳಿ. ಪಾಲ್ತಾಡಿ ಅವರ ಹೆಸರು ನಾನು ಹೇಳಿದ್ದಲ್ಲ, ಮುಂದೆ ಕೆಲವರ ಹೆಸರನ್ನು ಹೇಳಿದ್ದೇನೆ, ಅದು ಬೇರೆ ವಿಷಯ. ಪಾಲ್ತಾಡಿಯವರು ಆ ಅರ್ಹತೆಯಿಂದ ನಮ್ಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ರಿಜಿಸ್ಟರ್ ಆದರು. ಒಂದು ಅದರ ಅರ್ಹತೆ ಉಪನ್ಯಾಸಕರಾಗಿರಬೇಕಾಗಿದ್ದದ್ದು, ಎರಡನೇದು ತುಳು ಮಾತೃಭಾಷೆ ಆಗಬೇಕಾಗಿದ್ದದ್ದು. ಪಾಲ್ತಾಡಿಯವರ ಮಾತೃಭಾಷೆ ತುಳು ಆದ್ರಿಂದ ಅವರು ರಿಜಿಸ್ಟರ್ ಆಗಿದ್ದರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಎರಡನೆಯ ರಿಜಿಸ್ಟ್ರಾರ್ ಅವರು. ಆ ಸಂದರ್ಭದಲ್ಲಿ ವಿವೇಕರೇಗಳು ಮೊದಲ ಅಧ್ಯಕ್ಷರಾಗಿ ಅವರ ಅವಧಿ ಮುಗಿಸಿದ ಮೇಲೆ ಎರಡನೇದಾಗಿ ಬಾಲಕೃಷ್ಣ ಶೆಟ್ಟಿ ಪೊಳಲಿಯವರು ಪೂರ್ಣ ಅವಧಿಯನ್ನು ಮುಗಿಸಲಿಕ್ಕಾಗದೆ ನಿಧನರಾಗಿದ್ದರು. ಆ ಸಂದರ್ಭದಲ್ಲಿ ಮೂರನೇದಾಗಿ ನನ್ನ ಪತಿಯವರಾದಂಥ ಡಾಕ್ಟರ್ ವಾಮನ್ ನಂದ ಅವರವರು ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದರು. ಆಗ ಕೊನೆಯ ಒಂದು ವರ್ಷವೋ ಎರಡನೇ ವರ್ಷದಲ್ಲಿ ಏನೋ ಅಥವಾ ಪ್ರಾರಂಭದಲ್ಲಿಯೇ, ಹೌದು ವಿವೇಕರಲ್ಲಿ ಇರುವಾಗಲೇ ಆಗಿದ್ದಾರೆ, ದೇವರಾಜ್ ಅವರು 1 ವರ್ಷವೋ 2 ವರ್ಷವೋ ಏನೋ ಮಾಡಿ ಬಿಟ್ಟಿದ್ರು. ಆಗ ಪಾಲ್ತಾಡಿಯವರು ಬಂದಿದ್ದರು, ವಿವೇಕರಿಗಳ ಜೊತೆಯಲ್ಲಿ ಇದ್ದರು ಅವರು. ನಮ್ಮ ನಂದ ಅವರ ಜೊತೆಯಲ್ಲೂ ಕೂಡ ಅವರು ರಿಜಿಸ್ಟರ್ ಆಗಿ ಇದ್ದರು. ಆಗ ನನ್ನ ಹಳೆಯ ಸಂಬಂಧ ಮತ್ತು ನಂದ ಅವರ ಸಂಬಂಧದಿಂದ ಒಂದು ಆತ್ಮೀಯವಾದಂಥ ಕೌಟುಂಬಿಕವಾದಂಥ ಸಂಬಂಧ ಬಂತು. ಆ ಹಿನ್ನೆಲೆಯಲ್ಲಿ ನಾವು ನಂದ ಅವರ ಜೊತೆಯಲ್ಲಿ ಅಕಾಡೆಮಿಯ ಸದಸ್ಯರಾಗಿದ್ದಂತಹ ಕುತ್ಕಾಡಿ ವಿಶ್ವನಾಥರೇಗಳು ಮತ್ತು ಪಾಲ್ತಾಡಿಯವರು ಪುತ್ತೂರಿನ ಪೇಟೆಯಲ್ಲಿ ಹತ್ರ ಮನೆಯಲ್ಲಿದ್ದರು. ಹಾಗೆ ಅವರ ಮನೆಗಳಿಗೆ ಭೇಟಿ ಕೊಟ್ಟು ಅವರ ಮಕ್ಕಳು ಚಿಕ್ಕವರು, ನಮ್ಮ ಮಕ್ಕಳು ಅವರ ಜೊತೆಯಲ್ಲಿ ಆಟ ಆಡಿದಂಥ ನೆನಪು, ಆ ಮಕ್ಕಳಿಗೂ ನೆನಪಿದೆ, ಹರ್ಷನಿಗೂ ನೆನಪಿದೆ, ಮಕ್ಕಳಿಗೂ ನೆನಪಿದೆ. ಆ ಪ್ರೀತಿಯಲ್ಲಿ ಮಾತನಾಡಿಸ್ತಾರೆ. ಹಾಗೆ ನಮ್ಮ ಮಕ್ಕಳಿಗೂ ಅವರ ನೆನಪು ಇದೆ. ನನ್ನ ಮಕ್ಕಳು ಇನ್ನೂ ಸ್ವಲ್ಪ ಚಿಕ್ಕವರವರಿಗಿಂತ. ಹೀಗೆ ಒಂದು ಕೌಟುಂಬಿಕವಾದಂಥ ಸ್ನೇಹ. ಜೊತೆಗೆ ಅಕಾಡೆಮಿಯಲ್ಲಿ ಕಾರ್ಯಕ್ರಮಗಳಾಗಬೇಕಾಗಿದ್ದರೆ ಅಧ್ಯಕ್ಷರು ಮತ್ತು ಸದಸ್ಯರು ಒಟ್ಟು ಸೇರಿ ಕಾರ್ಯಕ್ರಮ ರೂಪರೇಖೆ ಮಾಡಬಹುದು. ಆದರೆ ಅದನ್ನು ಸರ್ಕಾರದಿಂದ ಅದಕ್ಕೆ ಬೇಕಾದಂಥ ಅನುದಾನಗಳನ್ನು ಪಡ್ಕೊಳ್ಳುವಂಥದ್ದು, ಆಡಳಿತಾತ್ಮಕವಾದಂಥ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತಂದರೆ ಅದು ರಿಜಿಸ್ಟ್ರಾರ್ ಆದರೂ ಮಾಡಬೇಕು. ಬಹುಶಃ ಡಾಕ್ಟರ್ ವಾಮನಂದ ಅವರಿಗೆ ಎಲ್ಲ ರೀತಿಯ ಸಂಪೂರ್ಣ ಸಹಕಾರವನ್ನಿಟ್ಟುಕೊಂಡು ಆ ಮದುಪು ಪತ್ರಿಕೆ ಬಹಳ ಚೆನ್ನಾಗಿ ಬರುವುದಕ್ಕೆ ಕಾರಣ ಆಗುವ ಹಾಗೆ ಮಾಡಿದವರು ಪಾಲ್ತಾಡಿಯವರು ಎನ್ನುವುದು ಸತ್ಯವಾದಂಥ ಮಾತು. ಆ ಮದುಪು ಪತ್ರಿಕೆ ಬರುವಾಗ ನನಗೆ ಇನ್ನೊಂದು ನೆನಪಾಗ್ತದೆ. ಅದೇ ಸಂದರ್ಭದಲ್ಲಿ ನಾನು ನನ್ನ ಶಾಲೆಯಲ್ಲಿ ಹೈಸ್ಕೂಲ್ನ ವಿದ್ಯಾರ್ಥಿಗಳಲ್ಲಿ ತುಳು ಮಾತನಾಡೋದು ತುಂಬ ಇತ್ತು. ನಿಮಗೆಲ್ಲ ಗೊತ್ತಿರ್ಬೋದು, ಶಾಲೆಗಳಲ್ಲಿ ಏನಾದರೂ ಕಾರ್ಯಕ್ರಮಗಳು ಮಾಡಬೇಕು ಅಂತ ಇದ್ದರೆ ಮೊದಲು ಶಾಲೆಯಲ್ಲಿ ತುಳು ಮಾತಾಡಲಿಕ್ಕಿಲ್ಲ ಅಂತ ಹೇಳಿದ್ವಿ. ಆದರೆ ಇವತ್ತು ಶಾಲೆಗಳಲ್ಲೆಲ್ಲ ವಾರ್ಷಿಕೋತ್ಸವ ಮಾಡುವಾಗ ತುಳು ಕಾರ್ಯಕ್ರಮ ಇಲ್ಲದಿದ್ದರೆ ನಡೀತದ? ಇಲ್ಲಲ್ಲ. ಹಿಂದೆಯೂ ಕೂಡ ಶಾಲೆಯಲ್ಲಿ ತುಳು ಮಾತನಾಡಲಿಕ್ಕೆ ಇಲ್ಲದೆ ಹೋದರೂ ವಾರ್ಷಿಕೋತ್ಸವಕ್ಕೆ ತುಳು ಕಾರ್ಯಕ್ರಮ ಬೇಕು. ಒಂದಾದರೂ ತುಳು ಕಾರ್ಯಕ್ರಮ, ನಾಟಕ ಅಥವಾ ಇನ್ನೇನಾದರೂ ಕಾರ್ಯಕ್ರಮಗಳು ಬೇಕಿತ್ತು. ಯಾಕಂದರೆ ಮಕ್ಕಳೇ ಮಾಡೋದಾಗ ಅಧ್ಯಾಪಕರು ಸಹಕಾರ ಕೊಡ್ತಿದ್ರು, ಆದರೆ ಮಕ್ಕಳೇ ಮಾಡ್ತಿದ್ರು. ನನ್ನ ಶಾಲೆಯಲ್ಲಿ ಗಣಪತಿ ಹೈಸ್ಕೂಲ್ನಲ್ಲಿ ಅಂತಹ ಮಕ್ಕಳು ಇದ್ದರು. ಅವರಿಗೆ ಕನ್ನಡ ಚೆನ್ನಾಗಿ ಬಾರದೆ ಹೋದರು, ತುಳುವಿನಲ್ಲಿ ಅವರಿಗೆ ಬಹಳ ಒಳ್ಳೆಯ ಪ್ರತಿಭೆಗಳನ್ನು, ಆ ಪ್ರತಿಭೆಗೆ ಅವಕಾಶ ಕೊಟ್ಟಾಗ ನನಗೆ 9ನೇ ಕ್ಲಾಸ್ನಲ್ಲಿದ್ದ ಒಬ್ಬ ಹುಡುಗ ಒಂದು ನಾಟಕ ಮಾಡಿದ ಶಾಲೆಯಲ್ಲಿ, ಯಾವುದೋ ಕಾರ್ಯಕ್ರಮಕ್ಕೆ, ಸಣ್ಣ ನಾಟಕ, ಅವನ ಗೆಳೆಯರನ್ನೆಲ್ಲ ಸೇರಿಸ್ಕೊಂಡು ಬಹಳ ಆಶು ನಾಟಕದ ಹಾಗೆ, ಏನು ಬರ್ತುಗಳೆಲ್ಲ ಮಾಡಿದ್ದಲ್ಲ, ಅವರವರೇ ಮಾಡಿದ್ರು ತುಳುವಿನಲ್ಲಿ. ನನಗೆ ಬಹಳ ಖುಷಿ ಆಯಿತು. ಕೇಳಿದೆ, ಯಾರಪ್ಪ ಇದು ಬರೆದು ಕೊಟ್ಟದ್ದು ನಿಮಗೆ ಅಂತ.
ಯಾರಿಲ್ಲ ಮೇಡಮ್, ನಾವೇ 4 ಜನ ಸೇರಿ ಮಾಡಿದ್ದು. ಹೌದಾ? ಹಾಗಾದ್ರೆ ನೀವೇ ಒಂದೀಗ 4 ಜನಕ್ಕೆ ಸೇರಿದ್ದನ್ನು ಬರೆದಿದ್ದು ಇಲ್ಲಿ ಮಾತನಾಡಿದ್ದೀರಲ್ಲ, ಅದನ್ನೊಂದು ಚಂದದ ನಾಟಕವಾಗಿ ಬರೆದು ಕೊಡಿ ನನಗೆ, ನಾನದು ಪ್ರಕಟವಾಗುವ ಹಾಗೆ ಮಾಡ್ತೇನೆ ಅಂತೇಳಿ. ಹಾಗೆ ಆ ಮಕ್ಕಳ ಬರಹಗಳು ಕೂಡ ಮದುಪಿನಲ್ಲಿ ಪ್ರಕಟ ಆಗ್ತಿತ್ತು. ನಾನು ಯಾಕೆ ನಿಮಗೆ ಹೇಳಿದೆ ಅಂದರೆ, ನೀವು ಕೂಡ ಈಗಲೂ ತುಳು ಮದುಪು ಬರ್ತಾ ಉಂಟು. ಈಗ ತಾರನಾಥ್ ಗಟ್ಟಿ ಎನ್ನುವರು ಅದರ ಅಧ್ಯಕ್ಷರಾಗಿದ್ದಾರೆ. ಅವರು ಮಾಧ್ಯಮದ ಮುಖ್ಯಸ್ಥರಾಗಿರುವುದರಿಂದ ಅವರಿಗೆ ಎಲ್ಲ ಕಡೆಯಿಂದ ಬಂದವರು ಬೇಕಾಗ್ತದೆ. ನೀವು ಕೂಡ ತುಳುವಿನಲ್ಲಿ ಬರೆದು ಕಳಿಸ್ಬೋದು. ಹಾಗೆ ಇಲ್ಲಿ ತುಳು ಬಾರದ ಬೇರೆ ಮಾತೃಭಾಷೆ ಮಕ್ಕಳಿದ್ದೀರಿ ಅಂತ ಗೊತ್ತಾಯ್ತು ನನಗೆ. ಬ್ಯಾರಿ ಭಾಷೆ ಗೊತ್ತಿದ್ದವರು ಬ್ಯಾರಿ ಭಾಷೆಯಲ್ಲೂ ಬರೀಬೋದು. ಬ್ಯಾರಿ ಅಕಾಡೆಮಿ ಅಂತ ಇದೆ, ಅಲ್ಲಿಗೆ ಬರೀಬೋದು. ಬಹಳಷ್ಟು ಜನ ಕವಿಗಳಿದ್ದಾರೆ, ಕಥೆಗಾರ್ತಿಯರಿದ್ದಾರೆ, ಕಾದಂಬರಿಕಾರರಿದ್ದಾರೆ. ನೀವು ಅದನ್ನು ಬರೀಬಹುದು ನಿಮ್ಮ ಭಾಷೆಗಳು. ನಮ್ಮ ಭಾಷೆಯಲ್ಲಿ ಬರೀಲಿಕ್ಕೆ ಆಗುದಿಲ್ವಾ ಅಂತ ಬೇಜಾರು ಮಾಡಬೇಡಿ, ನಿಮ್ಮ ಭಾಷೆಯಲ್ಲೂ ಬರೀಬಹುದು. ಹಾಗೆ ಕೊಂಕಣಿ ಮಾತನಾಡೋರು ಇದ್ರೆ ಕೊಂಕಣಿ ಅಕಾಡೆಮಿ ಇದೆ, ನಿಮ್ಮ ಯಾವ ಭಾಷೆಯಲ್ಲೂ ನೀವು ಬರೀಬಹುದು. ಒಂದು ವೇಳೆ, ಯಾಕಂದ್ರೆ ಈಗ ಅವರು ಆಗ ಡಾಕ್ಟರ್ ಆಗಬೇಕು, ಪತ್ರಕರ್ತರಾಗಬಹುದು ಅಂತ ಹೇಳಿದ್ರು, ನಾನು ಶಿಕ್ಷಕರಾಗಬಹುದು ಹೇಳಿದೆ. ಶಿಕ್ಷಕರಾಗುವವರಿಗೆ ಈ ಎಲ್ಲ ಕ್ಷೇತ್ರಗಳು ಬೇಕು, ಈ ಎಲ್ಲ ಕ್ಷೇತ್ರದವರ ಸ್ನೇಹವೂ ಬೇಕು, ಎಲ್ಲ ಕ್ಷೇತ್ರದವರದ್ದು ಪರಿಚಯ ಬೇಕು. ಅವರು ಬಿ ಸಿ ರಾಯ್ ಬಗ್ಗೆ ಹೇಳುವಾಗ ನನಗೆ ಜುಲೈ 1 ಬಿ ಸಿ ರಾಯ್ ಅವರ ಹೆಸರಿನಲ್ಲಿ ಅಂತ ಗೊತ್ತಿರಲಿಲ್ಲ, ಮರೆತು ಹೋಗಿತ್ತು ಅಥವಾ ಗೊತ್ತಿರಲಿಲ್ಲ ಇರಬಹುದು. ಆದರೆ ನಾನು ನಿನ್ನೆ ತಾನೇ ಅರವಿಂದ ಘೋಷರ ಬಗ್ಗೆ ಓದ್ತಾ ಇರುವಾಗ ಬಿ ಸಿ ರಾಯ್ ಮತ್ತು ಅರವಿಂದ ಘೋಷರು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಗೆ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಎನ್ನುವಂಥದ್ದನ್ನು ಓದಿದೆ. ಹಾಗಾಗಿ ಬಿ ಸಿ ರಾಯ್ ಅವರು ಆಗಲೇ ಹೇಳಿದ ಹಾಗೆ ಬಹಳ ಶ್ರೀಮಂತ ಮನೆತನದವರು ಮತ್ತು ಒಳ್ಳೆಯ ಒಂದು ಹಿನ್ನೆಲೆ ಇಟ್ಟುಕೊಂಡು ದೇಶಭಕ್ತರಾಗಿ ಕೆಲಸ ಮಾಡಿದವರು ಎನ್ನುವುದನ್ನು ಆಗ ಸಿಕ್ಕಿದ ಮಾತನ್ನು ನಾನು ನಿಮಗೆ ಪೂರಕವಾಗಿ ಹೇಳಿದೆ. ಹೀಗೆ ನಮ್ಮ ಅಕಾಡೆಮಿಯ ಒಂದು ಸ್ನೇಹಾಚಾರಗಳು ಜೊತೆಯಲ್ಲಿ ಪಾಲ್ತಾಡಿಯವರು ಕನ್ನಡದ ಕವಿಯಾಗಿದ್ದವರು ಆ ಬಳಿಕ ಪರಿಪೂರ್ಣವಾಗಿ ತುಳುವಿಗೆ ತನ್ನನ್ನು ಮೀಸಲಾಗಿಟ್ಟುಕೊಂಡರು. ತುಳುವಿನ ಗೇಯ ಗೀತೆಗಳನ್ನು ಅಮೃತ ಸೋಮೇಶ್ವರರ ಬಳಿಕ ಅತ್ಯುತ್ತಮವಾದಂತಹ ತುಳುವಿನ ಹಾಡಬಲ್ಲಂತಹ ಕವಿತೆಗಳನ್ನು ಬರೆದವರಿದ್ದರೆ ಅದು ಪಾಲ್ತಾಡಿ. ಇವತ್ತೆಲ್ಲ ನೀವು ಎಲ್ಲಿಯಾದರೂ ಕ್ಯಾಸೆಟ್ಗಳಲ್ಲಿ ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳಲ್ಲಿ ತುಳು ಹಾಡುಗಳನ್ನು ಕೇಳಿದರೆ ಪಾಲ್ತಾಡಿಯವರ ಹಾಡುಗಳು ಇಲ್ಲದೆ ಒಂದು ಕಾರ್ಯಕ್ರಮ ಪರಿಪೂರ್ಣ ಖಂಡಿತ ಆಗುವುದಿಲ್ಲ. ಅಷ್ಟು ಒಳ್ಳೊಳ್ಳೆಯ ಹಾಡುಗಳನ್ನು ಈಗಲೇ ನಮ್ಮ ವಿಜಯಲಕ್ಷ್ಮಿ ಅವರು ಚೆನ್ನಾಗಿ ಹಾಡಿದ ಒಂದು ತುಳು ನಾಡಿನ ಬಗ್ಗೆ, ಅದೇ ರೀತಿಯಲ್ಲಿ ಅನೇಕ ವಿಷಯಗಳ ಬಗ್ಗೆ, ತುಳು ಭಾಷೆ, ಸಂಸ್ಕೃತಿ, ತುಳುನಾಡಿನ ವೈವಿಧ್ಯಮಯವಾದಂತಹ ವಿಚಾರಗಳ ಬಗ್ಗೆ ಪಾಲ್ತಾಡಿಯವರ ಕವನಗಳು ಸಾಕಷ್ಟು ಇವೆ ಎನ್ನುವಂಥದ್ದು. ಪಾಲ್ತಾಡಿಯವರ ಮನೆಗೆ ಹಾಗೆ ಒಂದೇ ಬಾರಿ ಹೋದದ್ದಲ್ಲ, ಮತ್ತು ಇನ್ನೊಂದೆರಡು ಬಾರಿ ನಾವು ಹಾಗೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ಪುತ್ತೂರಿಗೆ ಹೋದರೆ ಅವರ ಮನೆಗೂ ಒಂದು ಭೇಟಿ ಕೊಟ್ಟು ಬರುವಂಥದ್ದು, ಮನೆಯವರ ಜೊತೆಗೆ ಮಾತನಾಡಿ ಬರುವಂಥದ್ದು. ಅಕಾಡೆಮಿಯನ್ನು ಇವತ್ತು ತುಳು ಸಾಹಿತ್ಯ ಅಕಾಡೆಮಿ ಬಹಳ ಪ್ರಾರಂಭದಲ್ಲಿ ತುಳು ಸಾಹಿತ್ಯ ಅಕಾಡೆಮಿ ಪ್ರಾರಂಭ ಆಗಿತ್ತು. ಆ ಬಳಿಕ ನಮ್ಮ ಸರ್ಕಾರ ಬದಲಾವಣೆ ಆದಾಗ ಆ ತುಳು ಅಕಾಡೆಮಿಯನ್ನು ಮುಚ್ಚಿಬಿಟ್ಟ ಬಳಿಕ ಆ ತುಳು ಅಕಾಡೆಮಿ ಆಗಬೇಕು ಅಂತ ಮೀಟಿಂಗ್ ಆಗ್ತಿದ್ದದ್ದು ನಮ್ಮ ಮನೆಯಲ್ಲಿ. ಯಾಕಂದ್ರೆ ಮಂಗಳೂರಿನಲ್ಲಿ ನಮ್ಮ ಮನೆ ಇತ್ತು. ಆಗ ವಿವೇಕ್ ರೈಗಳು, ಗುಣಪಾಲ್ ಕಡಗಳು, ಇಂಥವರೆಲ್ಲರೂ ಒಟ್ಟು ಸೇರಿ ಯಾರೆಲ್ಲ ಹೋಗಿ ಕಾಣಬೇಕು, ಏನು ಕಾಣಬೇಕು ತುಳು ಅಕಾಡೆಮಿ ಸ್ಥಾಪನೆ ಮಾಡೋದರಲ್ಲಿ ನಮ್ಮ ಆಗಿನ ಮಂತ್ರಿಗಳಾಗಿದ್ದಂಥ ಬಹುಶಃ ಮುಖ್ಯಮಂತ್ರಿಗಳು ವೀರಪ್ಪಯ್ಯವರು ಕಾರಣರು. ಅವರು ಮಂಗಳೂರಿಗೆ ಬಂದಾಗೆಲ್ಲ ಅವರನ್ನು ಭೇಟಿಯಾಗಿ ಮತ್ತೆ ಪುನಃ ತುಳು ಅಕಾಡೆಮಿ ಆಗಬೇಕು ಎನ್ನುವಂಥ. ತುಳು ಅಕಾಡೆಮಿ ಆಗಿದೆ. ಅನೇಕ ಪ್ರತಿಭೆಗಳುಳ್ಳ, ಯಾಕಂದರೆ ಬಹಳ ಹಿಂದಿನ ನಮ್ಮ ಶಾಲೆಯ ಬದುಕು ಹೇಗಿತ್ತು ಅಂತ ಹೇಳಿದರೆ, ಶಾಲೆಯಲ್ಲಿ ತುಳು ಮಾತನಾಡಬಾರದು ಎನ್ನುವಂಥ ಒಂದು ನಿಷೇಧ ಮಾತ್ರ ಅಲ್ಲ, ನಮ್ಮ ತುಳು ಮಕ್ಕಳಿಗೆ ಕನ್ನಡ ಚೆನ್ನಾಗಿ ಮಾತನಾಡಲಿಕ್ಕೆ ಬರುವುದಿಲ್ಲ. ಶಾಲೆಯಲ್ಲಿ ಮಾಸ್ಟರುಗಳೆಲ್ಲ ದೊಡ್ಡ ನಾಟಕ ಹಿಡ್ಕೊಳ್ತಾ ಇದ್ರ, ತುಳು ಬಾರದೆ ಕನ್ನಡ ಸರಿ ಮಾತನಾಡದಿದ್ರೆ ನಿಮ್ಗೆ ಆಸನ ಹೇಳಿಕ್ಕೆ ಹೇಳಿದ್ರೆ ಆಸನ ಹೇಳ್ತಾ ಇದ್ವಿ, ಹಣ್ಣು ಹೇಳಿಕ್ಕೆ ಹೇಳಿದ್ರೆ ಹಣ್ಣು ಹೇಳ್ತಾ ಇದ್ವಿ, ಅಕಾರ ಹಕಾರ ಸರಿ ಬರುವುದಿಲ್ಲ, ಲಕಾರ ಹೇಳಿದ್ರೆ ಹಾಲು ಹೇಳುವಲ್ಲಿ ಹಾಳು ಹೇಳ್ತೀವಿ, ಹಾಳು ಹೇಳ್ಬೇಕಾದಲ್ಲಿ ಹಾಲು ಹೇಳ್ತೀವಿ. ಹೀಗೆ ಈ ಅಕ್ಷರದ ಉಚ್ಚಾರಣೆ ಸರಿ ಬಾರದೆಯ ಪೆಟ್ಟು ತಿಂದು ಶಾಲೆಗೆ ಹೋಗದಿದ್ದವರ ಸಂಖ್ಯೆ ಬಹಳ. ನಮ್ಮ ಹಿರಿಯರನ್ನು ನಾವು ನೆನಪಿಸಿಕೊಂಡ್ರೆ
ಬಹಳ ಜನರ ಶಾಲೆಗೆ ಯಾಕೆ ಹೋಗ್ಲಿಲ್ಲ ಕೇಳಿದ್ರೆ ಆ ಮಾಸ್ಟರ್ ಪೆಟ್ಟು ತಿಂದು ಶಾಲೆಗೆ ಹೋಗೋದು ಬೇಡ ಅಂತ ಅಪ್ಪ ಅಮ್ಮನೆ ಬೇಡ ನೀನು ಕಂಡಕ್ಕೆ ಹೋಗು ಅಂತಲೇ ಹೇಳ್ತಾ ಇದ್ರು. ನೀನು ನಮ್ಮ ಮನೆಯಲ್ಲೇ ಕೆಲಸ ಮಾಡು, ಬೇಡ ಶಾಲೆ ಅಂತ. ಯಾಕಂದ್ರೆ ಆಗ ಶಿಕ್ಷಕ ವೃತ್ತಿಗಿಂತಲೂ ಅಥವಾ ಬೇರೆ ಯಾವುದೋ ಉದ್ಯೋಗಕ್ಕೂ ಹೋಗುವಂತ ಕಲ್ಪನೆ ಇರಲಿಲ್ಲ ಎಲ್ರಿಗೂ. ಆ ಹಿನ್ನೆಲೆಯಲ್ಲಿ ನೀನು ನಮ್ಮ ಮನೆಯ ಕೆಲಸವೇ ಮಾಡಿದ್ರೆ ಸಾಕು ಅಂತ ಹೇಳುವಂತ. ಆ ಹಿನ್ನೆಲೆಯೊಳಗೆ ತುಳು ಭಾಷೆಗೆ ಒಂದು ಅಕಾಡೆಮಿ ಬಂದಿರುವುದು, ತುಳು ಭಾಷೆಯಲ್ಲಿ ಕವಿಗಳು ಸಾಹಿತಿಗಳು ಹುಟ್ಟಿಕೊಂಡದ್ದು. ಯಾಕಂದ್ರೆ ತುಳುವಿನಲ್ಲಿ ಹಿಂದೆ ಇತ್ತು, ತುಳುವಿನಲ್ಲೇ ನಮ್ಮ ಅರಸರು ಮಾತನಾಡ್ತಾ ಇದ್ರು, ತುಳುವಿನಲ್ಲೇ ರಾಜ್ಯಭಾರ ಮಾಡಿದ್ದಾರೆ. ನಮ್ಮ ಎಲ್ಲ ರಾಣಿಯರು ಅರಸರೆಲ್ಲ ತುಳುವಿನಲ್ಲೇ ಆಗ ನಾವು ವಿಜಯನಗರ ಕಾಲದ ಸಾಮಂತರಾಗಿದ್ದಿರಬಹುದು, ಕೆಳದಿಯ ಸಾಮಂತರಾಗಿರ್ಬೋದು, ಬಾರ್ಕೂರ್ ಹೋಬಳಿಯಲ್ಲಿ ಮಂಗಳೂರಿನ ಹೋಬಳಿಯವರಾಗಿರ್ಬೋದು, ಎಲ್ಲ ತುಳುವಿನ ಚಾವಡಿ ಇದ್ದದ್ದು. ಆ ತುಳು ಚಾವಡಿ ಹೋಗಿ ಮತ್ತೆ ಅದಕ್ಕೊಂದು ಅಂಧಕಾರ ಬಂತು, ಒಂದು ಕತ್ತಲೆಯ ಕಾಲ ಬಂತು. ಆಗ ತುಳು ಚಾವಡಿಯವರು ಚಾಕರಿಯವರಾಗಿ ಬಿಟ್ಟಿದ್ದೇವೆ ನಾವು. ಇವತ್ತು ತುಳು ಮಾತನಾಡುವಂಥ ಏನು ಕಲಿಯದಿದ್ದವರು ಇದ್ರೆ ಅವರು ಕನ್ನಡ ಮಾತನಾಡೋರ ಮನೆಗೆ, ತಮಿಳು ಮಾತನಾಡೋರ ಮನೆಗೆ, ಇಂಗ್ಲಿಷ್ ಮಾತನಾಡೋರ ಮನೆಗೆ ಚಾಕರಿಗೆ ಹೋಗಬೇಕಾಗಿದೆ. ಇಂಥ ಒಂದು ಕಾಲ ಬದಲಾಗಿದೆ ಈಗ. ಆ ಬದಲಾವಣೆ ಆದಂಥದ್ದನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕಾಗಿದ್ರೆ 8ನೇ ಪರಿಚ್ಛೇದಕ್ಕೆ ಸೇರಬೇಕು, ಸಂವಿಧಾನಾತ್ಮಕವಾದಂಥ ಭಾಷೆ ಆಗಬೇಕು. ಆಗ ಲಿಪಿ ಇಲ್ಲ ತುಳುವಿಗೆ ಅಂತ ಹೇಳುವಂಥ ಮಾತುಗಳು. ಲಿಪಿ ಇದೆ ಎನ್ನುವುದನ್ನು ಹುಡುಕಿ ನಮ್ಮ ಸಂಶೋಧಕರು ತೆಗೆದುಕೊಟ್ಟರು. ಆ ತುಳು ಲಿಪಿ ಎನ್ನುವುದಿದೆ, ಆದರೆ ಅದರಲ್ಲೊಂದು 2 ವಿಭಾಗ ಈಗ. ಯಾಕಂದ್ರೆ ಕನ್ನಡದ ಲಿಪಿಯಲ್ಲಿಯೇ ನಾವು ಎಷ್ಟೋ ಭಾಷೆಗಳಿಗೆ ಲಿಪಿ ಇಲ್ಲ. ಲಿಪಿ ಆದರೆ ನಮ್ಮ ಭಾಷೆ ಇತ್ತು, ನಮ್ಮ ಲಿಪಿ ಇತ್ತು. ಅದು ಆ ಕತ್ತಲೆಯ ಕಾಲದಲ್ಲಿ ಮಲಯಾಳದ ಕಡೆಗೆ ಹೋಗಿ ಅಲ್ಲಿ ತುಳುವಿನಲ್ಲಿ ತುಳು ಲಿಪಿಯಲ್ಲಿ ಬರೆದಂಥ ಪುಸ್ತಕಗಳು ಸಿಕ್ಕಿವೆ ನಮಗೆ ಕೇರಳದಲ್ಲಿ, ಈ ಕಾಸರಗೋಡಿನ ಆ ಭಾಗದಲ್ಲಿ. ಯಾಕೆಂದ್ರೆ ತುಳು ಲಿಪಿ ಗೊತ್ತಿದ್ದವರೆಲ್ಲ ಕೇರಳಕ್ಕೆ ಹೋದರು, ಅಲ್ಲಿ ಅರ್ಚಕರಾಗಿ ಹೋದರು, ಅವರೆಲ್ಲ ಬರೆದಿಟ್ಟಂಥ ಕೃತಿಗಳು ಸಿಕ್ಕಿವೆ. ಆದರೆ ಮುಂದೆ ತುಳುವಿನಲ್ಲಿ ಅರಸೊತ್ತಿಗೆ ಇಲ್ಲದೆ ಹೋದದ್ರಿಂದ, ರಾಜ ಮಹಾರಾಜರು ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ಲದೆ ಹೋದದ್ರಿಂದ, ನಮ್ಮ ಸ್ವಾತಂತ್ರ್ಯದ ಹೋರಾಟ ಬಂದದ್ರಿಂದ ನಾವೇನು ಮಾಡಬೇಕಾಯಿತು, ಆ ತುಳು ಲಿಪಿಯೇ ನಮ್ಮಿಂದ ಹೊರಟು ಹೋಗಿ ಆ ತುಳು ಲಿಪಿ ಮಲಯಾಳ ಲಿಪಿ ಆಯಿತು. ನೋಡಿ, ನಮ್ಮ ತುಳುವರಾಗಿದ್ದಂಥ ಕನ್ನಡಿಗರಾಗಿದ್ದಂಥ ರಾಧಾಕೃಷ್ಣ ಉಳಿ ತಡ್ಕದವರು ಈಗ ಕೇರಳದವರು ಅಂತ ಹೇಳಬೇಕಾದ್ದು ನಮ್ಮ ದೌರ್ಭಾಗ್ಯ. ಅವರು ಕನ್ನಡಿಗರೇ, ಅವರು ತುಳುವರೇ. ಆದರೆ ಆ ಕಾಸರಗೋಡು ಕೇರಳಕ್ಕೆ ಸೇರಿದ್ರಿಂದ ನಮ್ಮ ತುಳು ಲಿಪಿಯು ಮಲಯಾಳಕ್ಕೆ ಹೋಯಿತು. ಮಲಯಾಳದ ಲಿಪಿ ಮಲಯಾಳಕ್ಕೆ ಯಾವಾಗ ಲಿಪಿ ಬೇಕು ಅಂತ ಅನಿಸಿತೋ ಆಗ ಅವರು ಬಳಸಿಕೊಂಡ ಲಿಪಿ ತುಳು ಲಿಪಿ. ಆ ಲಿಪಿಯನ್ನೀಗ ಮತ್ತೆ ಮರುಜೀವನ ಕೊಡುವಂಥ ಕೆಲಸ ಒಂದು ಕಡೆಯಲ್ಲಿ ನಡೀತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ತುಳುವನ್ನು ಕನ್ನಡದಲ್ಲೇ ಬರೀತಾ ಇರುವವರು ಕನ್ನಡದಲ್ಲೇ ಬರೀತಾರೆ. ಯಾಕಂದ್ರೆ ಅವರಿಗೆ ಇನ್ನು ಆ ಲಿಪಿ ಕಲಿತು ಬರೀಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಒಂದು ವಯಸ್ಸಿನವರೆಗೆ ಇದ್ದ ಹಿರಿಯರೆಲ್ಲರೂ ಕನ್ನಡ ಲಿಪಿಯಲ್ಲಿಯೇ ತುಳು ಭಾಷೆಯನ್ನು ಬರೀತಾ ಇದ್ರು. ಈಗ ತುಳು ಭಾಷೆ ಮಾತನಾಡುವವರಿಗೂ ಕೂಡ ತುಳು ಭಾಷೆಯ ಒಂದು ಕೃತಿಯನ್ನು ಓದಲಿಕ್ಕೆ ಕಷ್ಟ ಆಗ್ತದೆ. ಯಾಕಂದ್ರೆ ಆ ಓದಿನ ವೇಗ ಬೇರೆ ಅಥವಾ ಮಾತನಾಡುವ ವೇಗ ಬೇರೆ ಎನ್ನುವಂಥ ನೆಲೆಯಲ್ಲಿ, ಆ ಹಿನ್ನೆಲೆಯ ಒಳಗೆ ಈಗ ನಮ್ಮ ತುಳುವರು, ತುಳು ಅಕಾಡೆಮಿ, ತುಳು ಸಾಹಿತಿಗಳು, ತುಳುವಿಗಾಗಿ ಕೆಲಸ ಮಾಡೋರೆಲ್ಲರ ಒಂದು ಅಪೇಕ್ಷೆ ಏನಿದೆ ಅಂದರೆ 8ನೇ ಪರಿಚ್ಛೇದಕ್ಕೆ ಕೇಂದ್ರ ಸರ್ಕಾರ ಸೇರಿಸಬೇಕು. ಅವರು ಸೇರಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾವು ಯಾಕೆ ನಮ್ಮ ಒಂದು ರಾಜ್ಯದಲ್ಲಿ ಅಧಿಕೃತ ಭಾಷೆಯಾಗಿ 2ನೇ ಭಾಷೆಯಾಗಿ ಕೇಳಬಾರದು ಎನ್ನುವ ಸ್ಥಿತಿಗೆ ಬಂದು ತಲುಪಿದ್ದೇವೆ. ಅಂತ ಅವಕಾಶಗಳು ಇದೆ, ಸಾಂವಿಧಾನಾತ್ಮಕವಾದಂಥ ಒಂದು ಅವಕಾಶ ಇರುವುದನ್ನು ಇವತ್ತು ಸ್ವಲ್ಪ ಹೆಚ್ಚು ಅದಕ್ಕಾಗಿ ಪೂರಕವಾದಂಥ ಕೆಲಸಗಳು ನಡೀತಾ ಇವೆ. ಈ ಸಂದರ್ಭದಲ್ಲಿ ಪಾಲ್ತಾಡಿಯವರ ನೆನಪಿನಲ್ಲಿ ಬಹುಶಃ ಅದು ಕರ್ನಾಟಕದ ಒಂದು ಅಧಿಕೃತ ಭಾಷೆಯಾಗಿ ಆದರೆ ಅವರ ಆತ್ಮಕ್ಕೂ ಕೂಡ ಒಂದು ಗೌರವ ಸಲ್ಲಿಸಿದ ಹಾಗೆ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಷ್ಟು ಹೇಳ್ತಾ ಪಾಲ್ತಾಡಿಯವರ ನೆನಪಿನ ಜೊತೆಗೆ, ಅವರ ಕುಟುಂಬದ ನೆನಪಿನ ಜೊತೆಗೆ, ಅವರ ವೈಯಕ್ತಿಕವಾದ ಸಾಧನೆ ಮಾಡಿ ಆ ಒಂದು ಮಾತು ಬಿಟ್ಟೆ, ಅವರು ಉಪನ್ಯಾಸಕರಾದರು, ರಿಜಿಸ್ಟ್ರಾರ್ ಆದರು, ಮತ್ತೆ ವಾಪಸ್ಸು ತನ್ನ ಕಾಲೇಜಿಗೆ ಹಿಂದೆ ತೆರಳಿದ್ರದು, ಡೆಪ್ಯುಟೇಷನ್ನಲ್ಲಿ ಬಂದಿರೋದವರು ತಾತ್ಕಾಲಿಕವಾಗಿ. ಆ ಬಳಿಕ ಹಿಂದೆ ಹೋದರು. ಆ ಬಳಿಕ ಅವರು ಕಡಬ ಸರಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದರು. ಆ ಸಂದರ್ಭದಲ್ಲಿ ನನ್ನನ್ನು ಅವರು ಅವರ ಕಾಲೇಜಿನ ವಾರ್ಷಿಕೋತ್ಸವಕ್ಕೆ ಕರೆದು ಕೂಡ ಗೌರವಿಸಿದ್ದಾರೆ. ಆ ಬಳಿಕ ಅವರ ಮನೆಗೆಲ್ಲ ಹೋಗಿಯೇ ನಾನು ಬಂದಿರುವಂಥದ್ದು ಕೂಡ ನನ್ನ ನೆನಪಿನಲ್ಲಿದೆ. ಅವರ ಆತ್ಮೀಯ ಸ್ನೇಹ,
ಅವರ ಕುಟುಂಬದ ಆತ್ಮೀಯವಾದಂತಹ ಪ್ರೀತಿಗಳ ಎಲ್ಲ ನೆನಕೆಗಳೊಂದಿಗೆ ಅವರಿಗೆ ಈ ಗೌರವದ ನಮನವನ್ನು ಸಲ್ಲಿಸ್ತಾ ಈ ಅವಕಾಶವನ್ನು ಒದಗಿಸಿಕೊಟ್ಟಂತಹ ತುಳು ಅಧ್ಯಯನ ಕೇಂದ್ರದ ಸಂಚಾಲಕಿ ಸಂಯೋಜಕಿ ಆಗಿರುವಂತಹ ಸಾಯಿಗೀತನಿಗೆ ಮತ್ತೊಮ್ಮೆ ವಂದಿಸಿ, ಮತ್ತೊಮ್ಮೆ ನನಗೆ ಮಕ್ಕಳನ್ನು ನೋಡುವಾಗ ನನಗೆ ಮತ್ತೊಂದು ಬಹಳ ಖುಷಿ. ಅದು ಯಾವ ವಯಸ್ಸಿನವರು ಆಗಲಿ, ಪ್ರೈಮರಿಯಿಂದ ಹಿಡಿದು ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿಗಳು ಸಿಕ್ಕಿದ್ರು ಕೂಡ ನಮಗೊಂದು ಬಹಳ ಖುಷಿಯಾಗ್ತದೆ. ಜೊತೆಗೆ ಇವತ್ತು ನೀವೆಲ್ಲ ಒಂದು 2 ಜಡೆ ಹೀಗೆ ಹಾಕೊಂಡು ಬಂದದನ್ನು ನೋಡಿದ್ರೆ, ನಾವು ಹೈಸ್ಕೂಲಲ್ಲಿ 2 ಜಡೆ, ಅದು ನಮ್ಮ ಜಡೆ ಬಹಳ ಹಿಂದೆ, ಇವರ ಜಡೆ ಕಿವಿ ಹತ್ತಿರ ಬಂದಿದೆ. ನಮ್ಮ ಜಡೆ ಬಹಳ ಹಿಂದೆ ಹೀಗೆ ಟೈಟ್ ಕಟ್ಟಿ ಬಂದಿರು. ಅದಕ್ಕೆ ನೀವೆಲ್ಲ ಬಿಳಿ ರಿಬ್ಬನ್ ಹಾಕಿದ್ರಿ, ನಮಗೆ ನೀಲಿ ರಿಬ್ಬನ್ ಇದ್ದಾಗ ನಿಮ್ಮನ್ನು ನೋಡಿದಾಗ ನಮ್ಮದೇ ಒಂದು ನೆನಪು ಬರುವುದಕ್ಕೂ ಕಾರಣ ಆಯ್ತು. ಯಾಕಂದರೆ ವಿದ್ಯಾರ್ಥಿಗಳು ಯಾವಾಗಲೂ ವಿದ್ಯಾರ್ಥಿಗಳೇ ಆಗಿರ್ತಾರೆ. ಆಗ ನಮಗೆ ನಮ್ಮ ವಿದ್ಯಾರ್ಥಿ ಜೀವನ ಮಾತ್ರ ಅಲ್ಲ, ಆ ವಯಸ್ಸಿನ ಎಲ್ಲ ಒಂದು ನೆನಪುಗಳು ಬರುವಾಗ ಸಿಗುವಂಥ ಖುಷಿ ಬೇರೆ ಆಗಿರ್ತದೆ. ಆದರೆ ನೀವು ಹಾಗೆ ಉಳಿಯುವುದಿಲ್ಲ, ನಮ್ಮ ಹಾಗೆ ನೀವು ಆಗಲಿಕೊಂಡು. ಅದರಿಂದ ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ, ಬದುಕಿನಲ್ಲಿ ವಿದ್ಯೆಯ ಜೊತೆಯಲ್ಲಿ ಒಂದು ಉದ್ದೇಶವನ್ನಿಟ್ಟುಕೊಳ್ಳಿ. ಆ ಉದ್ದೇಶವನ್ನು ಈಡೇರಿಸುವಲ್ಲಿ ಬರುವಂಥ ಎಲ್ಲ ಅಡ್ಡಿ ಆತಂಕಗಳನ್ನು ಎದುರಿಸುವಂಥ ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸ ನಿಮಗೆ ಸಿಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸೌಮ್ಯ ಮೇಡಮ್ ಇನ್ನ ಮೋಕಿದಿಂಚಿನ ತೆರೆಯುವುದ ಪಾತೆರೆ ಬಹುಶಃ ಒಂಜಿ ಮ್ಯಾಮ್ ಮುಂಜಿ ಅಂತ ಪಾತೆರೆಡು ಒಂಜಿ ವಿಷಯ ಪಂಡೆ ದುಂಬುದ ಕಾಲಡ್ ಪೊನ್ನು ಬಾಲ್ಯ ಪಂಡ ಸೆರಂಗಡ್ ತೂತ ಕಿಡಿ ಇತ್ತಿಲಕ್ಕ ಅಂಡ ಯಾನ್ ಪನೋಡ ಅಂಡ ಇನಿತ ಕಾಲಡ್ ಅವೇ ಕಿಡಿ ಈ ಸಮಾಜದ ಬೊಲ್ಪಾದ ಪರಿವರ್ತನೆ ಆಗ್ತದೆ ಪಂಡ್ರೆ ಬಾರಿ ಬೆರ್ಮೆಡಿ ಅಂತ ಪೊನ್ನು ಬಾಲ್ಯ ಪ್ರತಿಯೊಂದು ಕ್ಷೇತ್ರಡಾವಡ್ ಇನಿ ಕೇವಲ ಸಾಧನೆ ಮಲ್ಪಿನಂಚಿನತ್ತು ಉದರ್ಲ ದೆತೊನ್ ಬೈದೆ ಐಕೆ ಕಾರಣ ಅಕ್ಲ ಆ ಒಂಜಿ ದುಂಬುದ ಕುಲ್ಮಂತಿನಂಚಿನ ಆ ಒಂಜಿ ಕಾರ್ಯೋಲು ಪಂಡೋಲಿ ಅಥವಾ ಆ ಒಂಜಿ ನಮ್ಮ ವಾ ದಾದೆ ಪನೋಲಿ ವಾ ಇಲ್ಲದ ನಮ್ಮ ಬೈದ ಬಂದು ಅವಲ ಇಂಕ್ಲೆಗ್ ದಾದೆ ಆಡ್ ಅಪ್ ಪಂದಿ ಪನೋಲಿ ಅಂಚಾದ ಇನಿತ ಪಾತೆರೆ ಪಂಡಿನಂಚಿನ ಎಟ್ಟೆ ಪಾತೆರೆ ಪಂಡಿನಂಚಿನ ಚಂದ್ರಕಲಾ ಮೇಡಮ್ ಇರೇಗ್ ಸೊಲ್ಮೇಲೆ ಪನೊಂದು ಓಲಾ ಪಕ್ಕಿ ಕೇಳೊಂದುಲ್ಲತೆ ಇಜ್ಜ ಕೇಳೊಂದುಲ್ಲು ತುಲೆ ಇತ್ತೆ ಬರೊಂದುಲ್ಲೇರೆ ಶ್ರೀಮತಿ ಅಕ್ಕಲ ವಿಜಯಲಕ್ಷ್ಮಿ ಅಕ್ಕಲ ಜಯಲಕ್ಷ್ಮಿ ಅಕ್ಕಲ ಪಾಲ್ತಾಡಿ ಮೆರ್ನ ಪುಲ್ಯನಾಗದ ಪೊರ್ತು ಇಂದತ ಪದ ಬಂದ್ರೆ ಬರೊಂದುಲ್ಲೆ ಪಕ್ಕಿಲಾ புலித்துண்டு கோரிலா கிளித்துண்டு மூடை கெம்பேருண்டு லக்கலே 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 இந்தது தொம்புதா ரவி பண்டுடு தொம்புதா ரவி பண்டுடு
ಮಾಡುಡೆ ಪುಗೆ ಪೋಕುಡು ಪಕ್ಕಿಲಾ ಪುಲಿತುಡು ಕೋರಿಲಾ ಕಿಲಿತುಡು ಮೂಡೈ ಕೆಂಪೇರುಡು ಲಕ್ಕಲೆ 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 ಇಂದದು ತುಂಬುದ ರವಿ ಪಂಡಡು ಲಕ್ಕಲೆ 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 ಇಂದದು ತುಂಬುದ ರವಿ ಪಂಡಡು ಲಕ್ಕಲೆ 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 ಇಂದದು ತುಂಬುದ ರವಿ ಪಂಡಡು ತುಂಬುದ ರವಿ ಪಂಡಡು. ಸುಲ್ಮೇಲು ಜಯಲಕ್ಷ್ಮಿ ಬಕ ವಿಜಯಲಕ್ಷ್ಮಿ ಅಕ್ಕೆಗೆ ಪಾಲ್ತಾಡಿ ಮೆರ್ನ ಶೋಕದ ಪದ ಪಂಡಿನ ರಡ್ ಅಕ್ಕನಕ್ಲೆಗ್ಲ ಸೊಲ್ಮೇಲ್ ಕೊನೊಂದು ಇತ್ತೆ ಇನಿತ ಮಲ್ಲ ಬಿನ್ನೇರ ಐನೆಂಚಿನ ಮಂಚಿ ಹೈಸ್ಕೂಲ್ದ ಮುಖ್ಯ ಶಿಕ್ಷಕಿ ಐನಿ ಶ್ರೀಮತಿ ಸುಶೀಲಾ ವಿಟ್ಲ ಲೇಸದ ಬಗ್ಗೆ ರಡ್ ಪಾತೆರ ಪನೋಡು ಬಂದು ಭಿನ್ನ ಎಲ್ಲರಿಗೂ ನಮಸ್ಕಾರ. ಈ ಒಂದು KR ಶೆಟ್ಟಿ ತುಳು ಅಕಾಡೆಮಿ ಕೇಳಿದ್ದು ನಾನು ನಮ್ಮ ವಿಜಯಲಕ್ಷ್ಮಿ ಮೇಡಮ್ ತುಳು MA ಮಾಡ್ತಾ ಇದ್ರು. ಸಂಜೆ ಆಗುವಾಗ ನನಗೆ ತುಳು ಅಧ್ಯಯನ ಕೇಂದ್ರಕ್ಕೆ ಹೋಗ್ಲಿಕ್ಕೆ ಕೊಟ್ಟು ಸಾಯಿ ಗೀತಾ ಮೇಡಮ್ ಬರ್ಲಿಕ್ಕೆ ಹೇಳಿದ್ದಾರೆ ಅಂತ. ಆಗದಿಂದ ನಮಗೆ ಒಂದು ನಂಟು ಉಂಟು. ಬಟ್ ಇಲ್ಲಿ ಬರುವ ಒಂದು ಕ್ಯಾಂಪಸ್ಗೆ ಬರುವ ಒಂದು ಯೋಗ ಇವತ್ತು ಕೂಡಿ ಬಂತು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ಒಂದು ಹಳ್ಳಿಯ ಮಕ್ಕಳಿಗೆ ಈ ಒಂದು ಕ್ಯಾಂಪಸ್ಗೆ ಬರುವ ಒಂದು ಯೋಗವನ್ನು ಒದಗಿಸಿಕೊಟ್ಟಂತಹ ಈ ಕಾರ್ಯಕ್ರಮದ ಸಂಯೋಜಕರಿಗೆ ಮೊದಲಾಗಿ ನನ್ನ ಮನದಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮ ತುಂಬ ಅಂದರೆ ನಾವು ನಮ್ಮ ಪದಗಳಿಗೆ ಮೀರಿದ್ದದು ಅಲ್ಲ, ದೊಡ್ಡ ದೊಡ್ಡ ಸಾಧಕರ ನೆನಪುಗಳನ್ನು ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ನಾನೇನು ಮಾತಾಡಲಿಕ್ಕೆ ಹೋಗುತ್ತಿಲ್ಲ. ಅಂದರೆ ಈ ತುಳು ನೆನಪುಗಳು ಅಥವಾ ನಮ್ಮ ಏನು ಸಂಸ್ಕೃತಿ ಇದೆ ಅದು ಈ ಮಕ್ಕಳಿಗೆ ಈಗ ಗೊತ್ತಾಗ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಅಂದರೆ ಮೇಡಮ್ ಇದ್ದಾರೆ, ಚಂದ್ರಕಲಾ ಮೇಡಮ್. ಅಂದರೆ ನಾನು ರೇಡಿಯೋ ಕೇಳ್ತೇನೆ ದಿನ. ಅದೊಂದು ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೆ. ಅದರಲ್ಲಿ ಎಲ್ಲ ವಿಷಯಗಳು ಬರ್ತಾ ಇರ್ತದೆ, ನಿಮ್ಮ ಧ್ವನಿಗಳಿರ್ಬೋದು ಎಲ್ಲ. ಹಾಗೆ ಪೇಪರ್ ಓದುದು ಅದನ್ನು ನಾವು ಇದು ಮಾಡಿಕೊಂಡಾಗ ಈ ಮಕ್ಕಳಿಗೆ ಹೇಳುವಾಗ ಈಗ ಗೊತ್ತಾಗ್ಲಿಕ್ಕಿಲ್ಲ. ಅದು ಮಕ್ಕಳಾಟಿಕೆ ಜೋಕ್ಲಾಟಿಕೆ ಅಂತ ಹೇಳ್ತೇವೆ. ಅವರು ಸ್ವಲ್ಪ ಮುಂದಕ್ಕೆ ಮೆಚೂರ್ ಆದಾಗ ಈ ನೆನಪು ಅವರಿಗೆ ಬರ್ಬೋದು. ನಾವೊಂದು ದಿನ ಇಂಥ ಕಾರ್ಯಕ್ರಮಕ್ಕೆ ಹೋಗಿದ್ದೆವು, ಈಗ ನಾವು ಇದರಲ್ಲಿ ಇದ್ದೇವೆ ಅಂತ ಒಂದು ನೆನಪು ಬರ್ಬೇಕು. ಅದು ಇಲ್ಲಿಗೆ ಇದನ್ನು ಬಿಡಬೇಡಿ ಅಂತ ಮಕ್ಕಳಲ್ಲಿ ಇಲ್ಲಿಯೇ ಹೇಳುದು ನಾನು. ಅಂದರೆ ಇದೊಂದು ನಿಮಗೆ ಯಾವುದಕ್ಕೂ ಒಂದು ಪ್ಲಾಟ್ಫಾರ್ಮ್ ಆಗಬೇಕು ಈ ಒಂದು ಕಾರ್ಯಕ್ರಮ ಅಂತ. ಅಂದರೆ ಇಷ್ಟೊಂದು ಚಂದದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದು ಕಡಿಮೆ. ಒಂದು ಕಾರ್ಯಕ್ರಮಕ್ಕೆಲ್ಲ ಹೋಗ್ತೇವೆ, ಅವರಿಗೆ ಸಹ ಆಶ್ಚರ್ಯ ಆಗಿದೆ. ದೊಡ್ಡ ಬಸ್ಸು, ಇಷ್ಟು ದೊಡ್ಡ ಬಸ್ಸಲ್ಲಿ ನಾವೇ ಅಂದರೆ ನಾವು ಒಂದೊಂದು ಸೀಟಲ್ಲಿ ಮಲಗಿಕೊಂಡು ಹೋಗುವ ಅಂತ ಹೇಳಿದ್ರೆ. ಅಂದರೆ ಎಲ್ಲ ಕಡೆಗೆ ಬಸ್ ಎಲ್ಲ ಬರ್ತದೆ, ಅದರಲ್ಲಿ ಬೇರೆ ಬೇರೆ ಶಾಲೆ ಎಲ್ಲ ಮಕ್ಕಳನ್ನು ಸೇರಿಸ್ಕೊಂಡು ಬರುದು. ಮತ್ತು ಇಲ್ಲಿ ಬಂದಾಗ ಎಲ್ಲರೂ ಇಲ್ಲಿ ಹಾಗೆಲ್ಲ ನಮ್ಮ ಒಂದು ಮನೆಗೆ ಬಂದ ಅಂಥದ್ದೊಂದು ಖಂಡಿತ ಅವರದೊಂದು ಗೋಲ್ಡನ್ ಮೆಮೊರಿಯಲ್ಲಿ ಇರ್ತದೆ ಅಂತ ಒಂದು ನನಗೆ ಅನಿಸಿದೆ. ಬಹಳ ಖುಷಿಯಾಗಿದೆ. ಈ ವರ್ಷದ ಪ್ರಾರಂಭದಲ್ಲೇ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಎಕ್ಸ್ಪೋಸ್ ಆಗಿದ್ದೇವೆ ನಾವು. ಇದೊಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟದ್ದು ನಮ್ಮ ವಿಜಯಲಕ್ಷ್ಮಿ ಮೇಡಮ್. ಅವರು ಹೇಳಿದ್ರು, ಮಕ್ಕಳನ್ನು ಬರ್ಲಿಕ್ಕೆ ಹೇಳಿದ್ದಾರೆ, ನಮ್ಮ ಶಾಲೆಯ ಮಕ್ಕಳನ್ನೇ ಕರ್ಕೊಂಡು ಹೋಗುವ, ನೀವೊಂದು ಒಪ್ಪಿಗೆ ಕೊಡಬೇಕು ಅಂತ. ನಾವು ಯಾವುದ್ರಲ್ಲಿ ಸಹ ಮಕ್ಕಳಿಗಾಗಿ ಒಂದು ಕಾರ್ಯಕ್ರಮ ಅಂತ ಹೇಳುವಾಗ ಯಾರಾದರೂ ಬಂದರೆ ಇವತ್ತು ಅಂದರೆ ನಮ್ಮ ಅಫಿಷಿಯಲ್ಸ್ ಬಂದರೆ ಯಾವ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ, ಯಾರು ನಿಮಗೆ ಒಪ್ಪಿಗೆ ಕೊಟ್ಟದ್ದು ಅಂತದೆಲ್ಲ ಕೇಳುವ ಪ್ರಸಂಗ ಬರ್ಬೋದು. ಅದಕ್ಕೆ ನಾನು ಉತ್ತರ ಕೊಡ್ತೇನೆ, ಅದು ತೊಂದರೆ ಇಲ್ಲ, ನಾವು ಹೋಗುವ ಅಂತ ನಾವು ಹೊರಟೆವು. ಈ ಒಂದು ಕಾರ್ಯಕ್ರಮವನ್ನು ನನ್ನನ್ನು ಸೇರಿಸಿ ನಾನಿಲ್ಲದೆ ಬರ್ತಿರ್ಲಿಲ್ಲ, ಮೇಡಮ್ ಮತ್ತೆ ಕಳಿಸ್ತಿದ್ದೆ. ಮೇಡಮ್ ಹೇಳಿ ಫೋನ್ ಮಾಡಿ ನೀವು ಸಹ ಬರಬೇಕು ಅಂತ. ಆಯಿತು, ಓಕೆ. ಅಂದರೆ ನಮ್ಮಲ್ಲಿ ಸೋಷಿಯಲ್ ಆಡಿಟ್ ಆಗ್ತಾ ಉಂಟು. ಅದು ಆಡಿಟ್ ಟೀಮಿನವರು ನಿನ್ನೆವರೆಗೆ ಇದ್ರು. ಇವತ್ತೊಂದು ಎಡೆಯಲ್ಲಿ ನಿನ್ನೆ ಹೇಳಿದ್ದೇನೆ ಅವರಿಗೆ, ನಾಳೆ ನಾನಿಲ್ಲ. ಅಂದರೆ ನನಗೆ ಯಾವಾಗಲೂ ಇರ್ತದೆ ಇಂಥ ಒಂದು ಕಾರ್ಯಕ್ರಮ ನಮಗೂ ಸಹ ಬೇಕು ಅಂತ. ಇವತ್ತು ಬಂದ ಮೇಲೆ ನನಗೆ ಸಹ ಖುಷಿ ಆಯಿತು. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ, ಇದಕ್ಕೆ ಕಾರಣಕರ್ತರಾದ ಇದರ ಹಿಂದೆ ದುಡಿದವರಿಗೂ ಈ ಸಂದರ್ಭದಲ್ಲಿ ವಂದಿಸುತ್ತಾ, ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸಿ. ಸೊಲ್ಮೇಲು ಸುಶೀಲಾ ಮೇಡಮ್ ಮೇರೆಗೆ ಇದ್ದೆ ಇನಿತ ಲೇಸದ ಅಧ್ಯಕ್ಷೀಯ ಪಾತೆರೆ ಎದುರು ಬರೋದಿಲ್ಲೇ
ತುಳು ಸಂಘದ ಸಂಯೋಜಕಿಯಾಗಿ ಆಯ್ನೆಂಚಿನ ಸಾಯಿಗೀತಾ ಮೇಡಮ್. ನಮಸ್ಕಾರ. ಡಾಕ್ಟರ್ ಕೆ.ಆರ್. ಶೆಟ್ಟಿ ತುಳು ಅಧ್ಯಯನ ಕೇಂದ್ರದಲ್ಲಿ ಪಾಲ್ತಾಡಿಯವರ ನೆನಪನ್ನು ಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ಕಳೆದ ವರ್ಷ ಒಂದು ರೀತಿಯಲ್ಲಿ ಸಂತಾಪ ಸೂಚಕ ಸಭೆಯೂ ಹೌದು. ಅದು ನಮ್ಮ ಇಲ್ಲಿ ಕಾರ್ಯಕ್ರಮವನ್ನು ನಡೀತಾ ಇದ್ದಾಗ ಸುದ್ದಿ ನಮಗೆ ತಿಳಿದು ನಾವು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಈ ಸಲ ಅದನ್ನು ಮಾಡಬೇಕು ಅಂತ ಅವರ ಮಕ್ಕಳನ್ನು ಸಂಪರ್ಕಿಸಿದ್ವು, ಆದರೆ ಸಂಪರ್ಕ ಸಾಧ್ಯ ಆಗಿಲ್ಲ. ನನಗೆ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನನಗೆ ಅಮ್ಮನ ನೆರೆಯಲ್ಲಿರುವಂಥ ಚಂದ್ರಕಲಾ ಮೇಡಮ್ ನಾನು ಬರ್ತೇನೆ ಅಂತ ಹೇಳಿದಾಗ, ಖಂಡಿತ ಮೇಡಮ್ ಅದ್ರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಕೂಡ ತಾವು ಮಾತಾಡಬೇಕು ಅಂತ ಹೇಳಿದ್ರು. ಅವರು ಬಹಳ ಪ್ರೀತಿಯಿಂದ ಒಪ್ಕೊಂಡ್ರು. ನನಗೆ ನನ್ನ ಮಾತಿನ ನಡುವಿನಲ್ಲಿ ಚಂದ್ರಕಲಾ ಮೇಡಮ್ ಅವರಿಗೆ ಒಮ್ಮೆ ವೇದಿಕೆಯನ್ನು ಕೊಡ್ತೇನೆ. ಅಂದರೆ ನಿಮ್ಗೆಲ್ರಿಗೂ ಯಶವಂತ ಅವರು ಟೀಚರಾಗಿ ಹೇಗಿದ್ರು, ವಿದ್ವಾಂಸರಾಗಿ ಹೇಗಿದ್ರು ಅಂತ ಕೇಳಿದೆ. ಮೇಡಮನ್ನ ಅವರು ಕಾಲೇಜಿಗೆ ಹೋಗ್ತಾ ಇದ್ದ ಹೊತ್ತಿನಲ್ಲಿ ಪ್ರಾರ್ಥನೆ ಹುಡುಗಿ ಅಂತಲೇ ಕರೀತಾ ಇದ್ರಂತೆ. ಹಾಗೆ ಒಂದು ನಾಂದಿ ಪದ್ಯವನ್ನ ಹಾಡಬೇಕು ಅಂತ ಕೇಳ್ತಾ ಇದ್ದಾನೆ. ಕುಮಾರವ್ಯಾಸ ಭಾರತ ಇಲ್ಲೇ ಇದೆ, ಅದರ ನಾಂದಿ ಹಾಡು. ನಾನು ಗಮಕ ಹಾಡುವುದನ್ನು ಬಿಟ್ಟು ಗಮಕ ಪರೀಕ್ಷೆಗೆ ಅಲ್ಲ 5ನೇ ಕ್ಲಾಸಿನಿಂದ ನನ್ನ ಗುರುಗಳ ಪ್ರೇರಣೆ ಮತ್ತು ಮನೆಯಲ್ಲಿ ಅಪ್ಪ ಕಾವ್ಯವಾಚನ ಮಾಡ್ತಾ ಇದ್ದದ್ರಿಂದ ಅದನ್ನು ಕೇಳಿ ಶಾಲೆಯಲ್ಲಿ ಮಾಸ್ಟ್ರು ನೀನು ಹಾಡಲೇಬೇಕು ಅಂತ ಪಾಠ ಮಾಡೋ ಮೊದಲು ನಾನು ಹಾಡಿ ಆಮೇಲೆ ಅವರು ಪಾಠ ಮಾಡ್ತೀನಿ. 5ನೇ ಕ್ಲಾಸ್ನಲ್ಲಿ ಸಾಮಾನ್ಯವಾಗಿ ನನಗೆ ಒಂದೆರಡು ರಾಘವಾಂಕನ ಪದ್ಯಗಳು ಅಥವಾ ಗದುಗಿನ ಭಾರತದ ಪದ್ಯಗಳು, ಇಲ್ಲಾಂದರೆ ಜೈವಿನ ಭಾರತ ಪದ್ಯಗಳು 5, 6, 7ರಲ್ಲಿ ಬೇರೆ ಬೇರೆಯಾಗಿ ಬರ್ತದೆ. ಇಲ್ಲ ಪಂಪನ ಹಾಡು, ಇದನ್ನೆಲ್ಲ ಹಾಡೋದಕ್ಕೆ ನನಗೆ ಮೊದಲಿಗೆ ಹೇಳ್ತಾ ಇದ್ದೆ. ಹೀಗೆ ಪರೋಕ್ಷವಾಗಿ ಕಲ್ತದ್ದು ನಾನು. ಆ ಬಳಿಕ ಗಮಕ ಪರೀಕ್ಷೆ ನಡೆಸಿದಾಗ ಗಮಕ ಪರೀಕ್ಷೆಗೆ ನಾನು ನಂದವರೆಲ್ಲ ಕೂತು ನಾನು ರ್ಯಾಂಕ್ ತಗೊಂಡೆ. ಅವರು ಫಸ್ಟ್ ಕ್ಲಾಸಲ್ಲಿ ಪಾಸಾದರು. ನಾನು ಹಾಡ್ತಾ ಇದ್ದೆ, ಆದರೆ ಮತ್ತೆ ಮತ್ತೆ ದೊಡ್ಡ ಮಕ್ಕಳಿಗೆ ಪಾಠ ಮಾಡ್ತಾ ಮಾಡ್ತಾ ಸ್ವರ ಬಿದ್ದು ಹೋದ್ಮೇಲೆ ಮತ್ತು ಮನೆಯ ಇನ್ನಿತರ ಸಂದರ್ಭಗಳಲ್ಲೆಲ್ಲ ಆಗಲಿಲ್ಲ. ಆದರೆ ತುಳು ಮಂದಾರ ರಾಮಾಯಣವನ್ನು ಕಾವ್ಯವನ್ನು 2 ಬಾರಿ ಪೂರ್ಣವಾಗಿ ಓದಿದ್ದೇನೆ ಅನ್ನೋ ಒಂದು ತೃಪ್ತಿ ನನ್ನಲ್ಲಿದೆ. ಅದು ಕೇಶವ ಭಟ್ರ ಎದುರಲ್ಲೇ ಅವರೇ ಹೇಳಿ ಓದಿಸಿದ್ದು ನನ್ನನ್ನು ಓದಬೇಕು ಅಂತ. ಆಗ ನನ್ನ ಅಪ್ಪ ಇರಲಿಲ್ಲ, ಅವರ ಪೂರ್ಣ ಪುಸ್ತಕ ಬರುವಾಗ ನನ್ನ ಅಪ್ಪ ಇರಲಿಲ್ಲ. ಅದರಿಂದ ನನ್ನನ್ನು ಅವರು ಹಾಡಿಸಿ ಕೇಳಿಸಿದ್ದಾರೆ ಎನ್ನುವಂಥದ್ದು ನನಗೆ ಖುಷಿ. ಅದಕ್ಕಿಂತ ಮೊದಲೇ ಕುಮಾರವ್ಯಾಸ ಭಾರತವನ್ನು ಅಪ್ಪನಿಗೆ ಹಾಡಿದ್ದೇನೆ, ಅವರು ಅರ್ಥ ಹೇಳ್ತಾ ಇದ್ದರು. ಕೇಶವ ಭಟ್ರಿಗೆ ಹಾಡಿದ್ದೇನೆ, ಅವರು ಅರ್ಥ ಹೇಳಿದ್ದಾರೆ. ಹಾಗೆಯೇ ಪ್ರಭಾಕರ ಜೋಶಿಯವರಿಗೆ ಹಾಡಿದ್ದೇನೆ. ಕುಂಬಳೆಯವರು ಹಾಡಲಿಕ್ಕೆ ಹೇಳಲಿಕ್ಕೆ ಬರೋ ಹೊತ್ತಿಗೆ ನನಗೆ ಹಾಡಲಿಕ್ಕೆ ಆಗಲಿಲ್ಲ. ಈಗ ಇವತ್ತು ಆ ನೆನಪಿನಲ್ಲಿ ಹಾಡ್ತೇನೆ. ನನ್ನ ಸ್ವರ ಹೇಗುಂಟು ಅಂತ ನನಗದು ಕಾಗೆ ಸ್ವರ ಆಗಿದೆ ಅಂತ ಗೊತ್ತುಂಟು ಈಗ. ಆದರೂ ಒಂದು ಪ್ರಯತ್ನ, ಸಾಯಿಗೀತನ ಬಹಳ ವರ್ಷ ಆಸೆ. ನಾನು ಬರ್ತೇನೆ ಮೇಡಮ್, ನೀವು ನನಗೆ ಕಲಿಸ್ಬೇಕು ಅಂತ. ಅವ್ರು ಬಂದಿದ್ದೆಲ್ಲ ನನಗೆ ಹಾಗಾಗಿತ್ತು. ವನಿತೆಯರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕಟಿ ಪಾವನನೆ ಸನಕಾದಿ ಸಜ್ಜನ ನಿಕರದಾತ ಆರಾ ಶ್ರೀ ವನಿತೆಯರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕಟಿ ಪಾವನನೆ ಸನಕಾದಿ ಸಜ್ಜನ ನಿಕರ ದಾತಾರ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ
ಗದುಗಿನ ವೀರನಾರಾಯಣ ಕಾವುದು ಆನತ ಜನವ ಗದುಗಿನ ವೀರನಾರಾಯಣ ಗಜಮುಖನೆ ಮೆರೆಬೇಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿಗುಡೆಯನ ಕುಮಾರನೆ ವಿದ್ಯವಾರಿಧಿಯೇ ಅಜನು ಹರಿರುದ್ರಾದಿಗಳು ನೆರೆ ಭಜಿಸುತ್ತಿಯರು ಅನವರತ ನಿನ್ನನು ತ್ರಿಜಗವಂದಿತ ಗಣಪ ಮಾಡ್ಪುದು ಮತಿಗೆ ಮಂಗಳವ ಪಾರಿಜಾಸನೆ ಸಕಲ ಶಾಸ್ತ್ರ ವಿಚಾರದುದ್ಭವೇ ವಚನ ರಚನೋದ್ಧಾರೆ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕಿಯೇ ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳಿಗೆ ಅನುಪಮದ ಯುಗುತಿಯೇ ಶಾರದೆಯೇ ನರ್ತಿಸುಗೆ ನಲಿದು ಒಲಿದು ಎನ್ನ ದಿಪ್ಪೆಯಲಿ ಶಾರದೆಯೇ ನರ್ತಿಸುಗೆ ನಲಿದು ಒಲಿದು ಎನ್ನ ದಿಪ್ಪೆಯಲಿ. ನಾವು ಕುಮಾರವ್ಯಾಸರನ್ನು ಓದಿದ್ರೆ ನಾನೇನು ಓದಿದ್ರೆ ಕೊನೆ ದೊಡ್ಡ ಓದ್ಬೇಕು ಮಂಗಲ. ಇದು ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃತ್ರಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯ ಫಲ ಮೇದಿನಿಯನ್ನು ನಿಮಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದು ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃತ್ರಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯ ಫಲ ಮೇದಿನಿಯನ್ನು ನಿಮಿತ್ತ ಫಲ ವಸ್ತ್ರಾದಿ ಕನ್ಯಾ ಫಲಬಹುದು ಭಾರತದೊಳೊಂದಕ್ಷರವ ಕೇಳ್ದರಿಗೆ. ಹದಿನಾಲ್ಕನೇ ಶತಮಾನದಲ್ಲಿ ಗದುಗಿನ ನಾರಣಪ್ಪನೆಂಬ ಕವಿ ಕುಮಾರವ್ಯಾಸ ಭಾರತವನ್ನು ಬರೆದಿದ್ದಾನೆ. ಅದನ್ನ ಇಲ್ಲಿ ಎದುರಿಗಿಟ್ಟಿದ್ದೇನೆ ಯಾಕಂತ ಹೇಳಿದ್ರೆ ಅದರಲ್ಲಿ ತುಳುವರ ಉಲ್ಲೇಖ ಬರ್ತದೆ. ಬಹಳ ಚೆನ್ನಾಗಿ ತುಳುವರ ಉಲ್ಲೇಖ ಬರ್ತದೆ. ತುಳುವರ ಗರಡಿಯ ಪೆಟ್ಟು ಈಗ ಕೇರಳದಲ್ಲಿ ಕಳರಿ ಪಯಟ್ಟು ಆಗಿ ಬೆಳೆದ ಬಗೆ ಅದು ಅಲ್ಲಿ ಬಹಳ ಚೆಂದಾಗಿ ನಿರೂಪಿತ ಆಗಿದೆ. ನೆಲಕ್ಕೆ ನಿಗುರುವ ಗಂಗೆವಾಣದ ಹೊಳೆವ ಚೌರಿಗಳು ಉಲಿವ ಗಂಟೆಯ ಅಂತ ಹೇಳಿ ಅವರ ವಸ್ತ್ರಭೂಷಣವನ್ನು ಕೂಡ ಮಾತ್ರ ಅಲ್ಲ, ಬಲಿದ ಚರಣಾಯುಧದ ಒಲು ನಲಿವ ಅಂತ ಹೇಳಿ ಬಹಳ ಚೆನ್ನಾಗಿ ಅದನ್ನ ಕೊಡ್ತಾರೆ. ಸೋಗೆಯ ನವಿಲುಗಳ ಅಂತ ಸೂಕರನ ಒಲು ಕೋಡೆತ್ತಿ ಹಾಯ್ಕಿದರು ಅಂತ ಬರ್ತದೆ. ಬಹಳ ಚೆನ್ನಾಗಿದೆ. ಯಾರೋ ಕಡಿತಲೆಯ ಕಲಿ ತುಳುವ ಪಡೆ ಕಡುಗಿ. ನಾನು ಅದರ ಬಗ್ಗೆ ಬಹಳ ಅಭಿಮಾನವನ್ನು ಹೊಂದಿರುವವಳು. ಪಾಲ್ತಾಡಿಯವರ ಬಗ್ಗೆ ನಾವಿಲ್ಲಿ ಹೇಳುವಾಗ ಅವರ ಶ್ರದ್ಧೆ ಮತ್ತು ಬದ್ಧತೆಯನ್ನು ನಾವು ನೆನಪಿನಲ್ಲಿಡಬೇಕಾಗುತ್ತೆ. ಅವರು ಅಧ್ಯಕ್ಷರಾಗಿದ್ದಾಗ ಅವರ ಕೆಲಸಗಳು, ವಿಶ್ವ ತುಳು ಸಮ್ಮೇಳನದ ಸಮಯದಲ್ಲಿ, ಉಜಿರೆಯಲ್ಲಿ ನಡೆದಂತಹ ವಿಶ್ವ ತುಳು ಸಮ್ಮೇಳನದ ಸಮಯದಲ್ಲಿ ಅವರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ಆ ಬಳಿಕ ಅವರ ತತ್ಪರತೆ ಎಷ್ಟಿತ್ತು ಅಂತ ಹೇಳಿದರೆ, ತಮ್ಮ ಸ್ವಂತ ಆರೋಗ್ಯವನ್ನು ನಿರ್ಲಕ್ಷಿಸಿ ತುಳುವಿನ ಕೆಲಸಗಳಲ್ಲಿ ತೊಡಗಿಕೊಂಡು
ಅದರಿಂದಾಗಿ ತಮ್ಮ ಕಾಲನ್ನು ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಅವ್ರಿಗೆ ಬಂತು. ಆದರೂ ಕೂಡ ಮತ್ತೆ ತನ್ನ ಮಗಳ ಮನೆಯಲ್ಲಿ ಮೈಸೂರಲ್ಲಿ ಇರುವಾಗ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡವರು, ತುಳು ಸಂಶೋಧನೆಯಲ್ಲಿ. ಅತ್ತವರ ಅನಂತಾಚಾರ್ಯರು ಆಗ ಪುಸ್ತಕವನ್ನು ಉಲ್ಲೇಖ ಮಾಡಿದರು. ಅತ್ತವರ ಅನಂತಾಚಾರ್ಯರು ಅಚ್ಚು ಮೊಳೆ ಮುದ್ರಣಕ್ಕೆ ಆ ಮೊಳೆಗಳನ್ನು ತಯಾರಿಸಿಕೊಟ್ಟವರು. ಅವತ್ತಿನ ಪತ್ರಿಕೆ ಅಥವಾ ಬೇರೆ ಪುಸ್ತಕಗಳ ಮುದ್ರಣಕ್ಕೆ ಬೇಕಾಗುವಂತ ಮುದ್ರಣಾಲಯಕ್ಕಾಗಿ. ನಾನು ಒಂದು ಪತ್ರ ಬಂತು ನನಗೆ ಮೈಸೂರಿಂದ, ಗೊತ್ತಾಗಲಿಲ್ಲ ಯಾರು ಅಂತ ಹೇಳಿ. ನಿಟ್ಟೆ ಶಾಲೆಯಲ್ಲಿ ತುಳು ಕಲಿಸ್ಲಿಕ್ಕೆ ಪ್ರಯತ್ನ ಪಡಿ ಅಂತ, ಅದು ಯಾರೋ ಸೈನ್ ಹಾಕಿದ್ದಾರೆ ಅಂತ ಗೊತ್ತಾಗಲಿಲ್ಲ, ಹೆಸರು ಗೊತ್ತಾಗಲಿಲ್ಲ. ಮತ್ತೆ ಸ್ವಲ್ಪ ಸಮಯದ ನಂತರ ಇನ್ನೊಂದು ಪತ್ರ ಬಂತು. ಆಗ ಗೊತ್ತಾಯಿತು ಇದು ಪಾಲ್ತಾಡಿ ಅವರು ಬರ್ದದ್ದು ಅಂತ ಹೇಳಿ. ಕಾಲು ತುಂಡಾಗಿ ಬೇರೆ ದೈಹಿಕ ಅನಾರೋಗ್ಯಗಳ ಜೊತೆಗೆ ಮಗಳ ಮನೆಯಲ್ಲಿದ್ದಾಗ ಅವರು ಬರೆದಿದ್ದಂಥ ಪತ್ರ. ಆವಾಗ ಮೇಡಮ್ ಹೇಳಿದ್ರು, ಬರೆಯುವ ಅವಕಾಶಗಳು ನಿಮಗೆ ಬೇಕಾದಷ್ಟಿವೆ ಅಂತ. ಬ್ಯಾರಿ ಭಾಷೆಯಲ್ಲಿ ಬರೆಯುವವರಿಗೆ ಬ್ಯಾರಿ ಅಕಾಡೆಮಿಯ ಪತ್ರಿಕೆ ಬೆಳ್ಕಿರಿ ಇದೆ, ಅಥವಾ ಕೊಂಕಣಿ ಅಕಾಡೆಮಿ ಕೊಂಕಣಿ ಅವ್ರದ್ದಿದೆ. ನನಗೆ ಈಗ ಇಲ್ಲಿ ನೆನಪಾಗೋದು ಏನು ಗೊತ್ತಾ, ಕುವೆಂಪು ಅವ್ರದ್ದೊಂದು ಮಾತು. ಕುವೆಂಪು ಅವರು ತಾನು ಓದುವಂತಹ ಪಾಠಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲಿಕ್ಕೆ ಅವರು ಬರವಣಿಗೆಯನ್ನು ಆರಂಭ ಮಾಡಿದ್ದು, ಅದನ್ನು ಮುಂದುವರಿಸ್ಕೊಂಡು ಹೋದ್ರು. ಎಲ್ಲರೂ ಅವರ ಅಧ್ಯಾಪಕರು, ಅವರ ಸಹಪಾಠಿಗಳೆಲ್ಲ ಬಹಳ ಮೆಚ್ಚುಗೆಯನ್ನು ಸೂಚಿಸ್ತಾ ಇದ್ರು. ಹಾಗಾಗಿ ಅವರಿರುವ ಕಾಲೇಜಿಗೆ ಪ್ರೊಫೆಸರ್ JH ಕಜಿನ್ಸ್ ಅವರು, ವಿದೇಶಿ ವಿದ್ವಾಂಸರು, ಅವರು ಬಂದಿದ್ದಾಗ ಇದನ್ನೆಲ್ಲ ಅವರಿಗೆ ತೋರಿಸಿ ಅಂತ ಅವರ ಅಧ್ಯಾಪಕರು ಮತ್ತು ಸಹಪಾಠಿಗಳಿಗೆ ಹೇಳಿದ್ದಕ್ಕೆ ಅದನ್ನು ಕರ್ಕೊಂಡು ಹೋಗಿ ತೋರಿಸ್ತಾರೆ. ಒಂದು ಮಾತು ಹೇಳ್ತೇನೆ, ಇದು ಪಠ್ಯ ನನಗೆ ಅವರ ನೆನಪಿನ ದೋಣಿಯಲ್ಲಿ ಅನ್ನೋ ಅವರ ಆತ್ಮಚರಿತ್ರೆಯಲ್ಲಿದ್ದಂಥ ಒಂದು ತುಣುಕನ್ನು ಹೈಸ್ಕೂಲ್ನಲ್ಲಿದ್ದು, ಹೈಸ್ಕೂಲ್ನಲ್ಲಿ ಓದಿದ ಸಾಲುಗಳಿವೆಯಲ್ಲ ನನಗೆ ಈಗಲೂ ನೆನಪಿದೆ. JH ಕಜಿನ್ಸ್ ಅವರಿಗೆ ಹೋಗಿ ತೋರಿಸ್ತಾರೆ ಅವರು. JH ಕಜಿನ್ಸ್ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೋಡಿದ ಕೂಡಲೇ ಏನಿದೆಲ್ಲ ಕಗ್ಗ ಅಂತ ಇವರು ಕನ್ನಡಕ್ಕೆ ಅನುವಾದ ಮಾಡಿದ್ದು, ವಾಟ್ ಆರ್ ಆಲ್ ದಿಸ್ ಸ್ಟಫ್ ಅಂತ ಹೇಳ್ತಾರೆ. ಯಾಕೆ ಚೆನ್ನಾಗಿಲ್ವಾ ಅಂತ ಹೇಳಿದ್ರೆ, ನೀನು ಯಾಕೆ ನಿನ್ನ ಭಾಷೆಯಲ್ಲಿ ಬರೆದಿಲ್ಲ ಅಂತ ಕೇಳಿದ್ರು. ಕುವೆಂಪು ಅವರು ಬರೆದಿದ್ದು ಕನ್ನಡದಲ್ಲಿ ಅಲ್ಲ, ಇಂಗ್ಲಿಷ್ನಲ್ಲಿ. ನಿನಗೆ ನಿನ್ನೆ ಭಾಷೆಯಲ್ಲಿ ಬರಲಿಕ್ಕೆ ಆಗೋದಿಲ್ವಾ ಅಂತ ಕೇಳಿದ್ದಕ್ಕೆ ಕುವೆಂಪು ಅವರ ಉತ್ತರ, ನನಗೆ ನನ್ನ ಭಾಷೆಯಲ್ಲಿ ನನ್ನೆಲ್ಲ ಭಾವನೆಗಳನ್ನು ಬರೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಖಂಡಿತ ಸಾಧ್ಯ ಆಗ್ತಾ ಇದೆ. ಅವರು ಹೇಳಿದ ಮಾತು ಮತ್ತೆ ಮುಂದುವರೆದದ್ದು, ನಾನು ಹೇಳಿದ ನೆನಪಿನಲ್ಲಿ ಉಳಿದಂಥ ಮಾತು ಅಂತ ಹೇಳಿದ್ರೆ, ಇದನ್ನು ಇದ್ದ ಹಾಗೆ ಹೇಳ್ತಾ ಇದ್ದಾನೆ. ಯಾವ ಭಾಷೆಯೂ ತನಗೆ ತಾನೇ ಅಸಮರ್ಥವಲ್ಲ, ಸಮರ್ಥನೊಬ್ಬನು ಬರುವ ತನಕ ಮಾತ್ರ ಅದು ಅಸಮರ್ಥವೆಂಬಂತೆ ತೋರಬಹುದು. ಸಮರ್ಥನೊಬ್ಬನ ಕೈಯಲ್ಲಿ ಅದು ಎಂಥ ಪವಾಡವನ್ನು ಬೇಕಾದರೂ ಮಾಡಬಲ್ಲದು ಅಂತ ಹೇಳಿ, ಇದಕ್ಕೆ ಅವರು ಉದಾಹರಣೆಯಾಗಿ ಕೊಡುವುದು ಬಂಗಾಳಿ ಭಾಷೆಯ ರವೀಂದ್ರನಾಥ್ ಠಾಗೋರನ್ನು. ಬಂಗಾಳಿ ಭಾಷೆಯನ್ನು ವಿಶ್ವಮಟ್ಟಕ್ಕೆ ಏರಿಸಿದವರು ರವೀಂದ್ರನಾಥ್ ಠಾಗೋರ್. ಹಾಗೆ ಮತ್ತೆ ಕುವೆಂಪು ಅವರ ಕೈಯಲ್ಲಿ ಅದು ಒಂದು ಮಾಂತ್ರಿಕ ರೂಪವನ್ನು ತಡೆದು ಬಹಳ ಚೆನ್ನಾಗಿ ಬರೀತಾರೆ ಕುವೆಂಪು ಅವರು. ಅವರು ಈ ಪುಸ್ತಕವನ್ನು ಸಂಪಾದಿಸಿದವರು ಕೂಡ ಅವರೇ. ಅದರಲ್ಲಿ ಮಾಸ್ತಿಯವರ ಜೊತೆಗೆ ಅವರ ತೋರಣ ನಾಂದಿ ಇದೆ, ಅದಕ್ಕೆಲ್ಲದಕ್ಕೂ ಕೂಡ ತೋರಣ ಕಟ್ಟಿದ ಹಾಗೆ ಬಹಳ ಚೆನ್ನಾಗಿದೆ. ನಿಮ್ಗೆ ಗೊತ್ತಿದೆ ನಮ್ಮ ನಾಡಗೀತೆ ಹೇಗಿದೆ ಅಂತ ಹೇಳಿ, ಅಥವಾ ಕುವೆಂಪು ಅವರ ಬೇರೆ ಬರಹಗಳು ಗೊತ್ತಿದೆ. ಆ ಕುವೆಂಪು ಅವರ ಬರಹಗಳ ಹಾಗೆ ನಮಗೆ ಇಲ್ಲಿ ಇರುವವರು ಅಮೃತರು, ಪಾಲ್ತಾಡಿಯವರು, ಕಿದಂಬಾಡಿಯವರು, ಮತ್ತೆ ಆಗ ಮೇಡಮ್ ಹೇಳಿದ ಮಂದಾರ. ಕೇಳಿದ್ದೀರಾ ಮಂದಾರ ಕೇಶವ ಭಟ್ರ ಹೆಸರನ್ನ? ಮಂದಾರ ಕೇಶವ ಭಟ್ರು ತುಳುವಿಗೆ ಭಾಷಾ ಸಮ್ಮಾನ ತಂದುಕೊಟ್ಟವರು. ಅವರ ಮಾತೃಭಾಷೆ ತುಳು ಅಲ್ಲ, ಆದರೆ ತುಳುವಿನಲ್ಲಿ ಅಷ್ಟು ದೊಡ್ಡ ಕೆಲಸ ಮಾಡಿ ತುಳುವಿಗೆ ಭಾಷಾ ಸಮ್ಮಾನ ತಂದು ಕೊಟ್ಟವರವರು. ನಮಗೆ ಇಲ್ಲಿ ಇವತ್ತಿನ ಮಟ್ಟಿಗೆ ಎಲ್ಲ ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುವಂತೆ ದುಡಿದವರ ಹೆಸರುಗಳನ್ನು ನಾನಿಲ್ಲಿ ನೆನಪಿಸ್ಕೊಳ್ಬೇಕು. ನಮ್ಮ ಅನುವಾದಕರ ತಂಡದ
ಶ್ರುತಿ ಅವಿನ್, ನಮ್ಮ ಜಯ ವಿಜಯರು ಜಯಲಕ್ಷ್ಮಿ ಮತ್ತು ವಿಜಯಲಕ್ಷ್ಮಿ, ದಿವಿತ್ ಕೋಟ್ಯಾನ್ ಇವತ್ತಿಗೆ ಈಗಿನ ಹೊತ್ತಿಗೆ ಬರ್ಲಿಕ್ಕಾಗೋದಿಲ್ಲ, ಮುಂದಿನ ಕಾರ್ಯಕ್ರಮಕ್ಕೆ ಬರ್ತಾರ ಅವರು. ಈಗ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ಅಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿರುವುದರಿಂದಾಗಿ ಅಲ್ಲಿ ಹೋಗಿದ್ದಾರೆ ಅವರು, ಅಲ್ಲಿ ಮಧ್ಯಾಹ್ನ ನಂತರ ಬರ್ತಾರೆ ಅವರು. ಜೊತೆಗೆ ನಮ್ಮ ವಿದ್ಯಾರ್ಥಿ ಮಿತ್ರರಾದ ಪ್ರೀತಮ್, ಚಿರಶ್ರೀ ಇವರೆಲ್ಲರೂ ನಮ್ಮ ಜೊತೆಗೆ ಸೇರಿಕೊಂಡು ಇದನ್ನು ಬಹಳ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ನಾನು ಇಲ್ಲಿ ಒಂದು ಮಾತನ್ನ ನೆನಪಿನಲ್ಲಿ ಹೇಳಬೇಕು. ಇತ್ತೀಚೆಗೆ ಈಗ 2-3 ದಿನಗಳಿಂದ ಹಿಂದೆ ಒಂದು ಪತ್ರಿಕೆಯಲ್ಲಿ ಒಂದು ವಿಷಯ ಪ್ರಕಟ ಆಗಿದೆ. ಮಾಡಮಗ ಹೇಳಿ ನಿಮಗೆ ನಿಮ್ಮ ಭಾಷೆಯಲ್ಲಿ ಬರೀಬಹುದು ಅನ್ನೋದನ್ನು ಹೇಳಿದ್ದಕ್ಕೆ ಕೂಡ ಇದು ಸ್ವಲ್ಪ ಹೊಂದುತ್ತದೆ. ನೋಡ್ಕೊಂಡು ಸರ್ಕಾರದ ಅನುದಾನ ಭಾಷೆಗಳಿಗೆ, ಸಂಸ್ಕೃತಕ್ಕೆ 2,000 ಕೋಟಿ, ದಕ್ಷಿಣ ದ್ರಾವಿಡದ ಭಾಷೆಗಳಲ್ಲಿ ತಮಿಳಿಗೆ ಅಗ್ರಸ್ಥಾನ, ಕನ್ನಡ, ಮಲಯಾಳಂ, ತೆಲುಗುಗಳು ಕಡಿಮೆ ಪಡ್ಕೊಂಡಿವೆ ಅನ್ನೋದು ನೋಟ್ಸ್. ಅದ್ಯಾಕೆ ನಮ್ಮದಕ್ಕಿಲ್ಲ, ಅವರಿಗೆ ಮಾತ್ರ ಯಾಕೆ ಕೊಟ್ಟದ್ದು ಅಂತ ಪ್ರಶ್ನೆಗಳು ಬಹಳ ಮಂದಿಯಿಂದ ಬರುತ್ತೆ. ಆದರೆ ವಿಷಯ ತಿಳ್ಕೊಳ್ಳಿ, ದಯವಿಟ್ಟು ಅದರ ಒಳಗೆ ಹೋಗಿ ನೋಡಿ. ನಮ್ಮ ಸಂಶೋಧನೆಯಲ್ಲಿ ಒಂದು ವಿಂಡೋ ರಿಸರ್ಚ್ ಅಂತಿದೆ. ಹೊರಗೆ ನಿಂತು ಹೀಗೆ ಇಣುಕಿ ಅದರ ಬಗ್ಗೆ ಸ್ಟೇಟ್ಮೆಂಟ್ ಕೊಡುವ ಬದಲು, ಅದರ ಬಗ್ಗೆ ವಿವರಗಳನ್ನು ನಮ್ಮ ಊಹನೆಗಳನ್ನು ಕೊಡುವ ಬದಲು ಒಳಗೆ ಹೋಗಿ ಇಣುಕಿ ನೋಡೋಣ. ನಮಗೆ ಇವತ್ತಿನ ದಿನಕ್ಕೆ ನಾನು ಆಗ ಹೇಳ್ತಾ ಹೋಗೋಳು ನಿಲ್ಲಿಸಿದ್ದೆ, ನಮ್ಮಲ್ಲಿ ಅನೇಕ ಯೋಜನೆಗಳು ನಡೀತಾ ಇವೆ ಇಲ್ಲಿ ಈ ತುಳು ಅಧ್ಯಯನ ಕೇಂದ್ರದಲ್ಲಿ. ಅದರಲ್ಲಿ ಸಿಂಹಪಾಲು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಲಾಸಿಕಲ್ ತಮಿಳಿನಿಂದ ಬರ್ತಾ ಇದೆ. ಗೊತ್ತಾ, ಕಳೆದ ವರ್ಷದಿಂದ ಈ ವರ್ಷಕ್ಕೆ 40 ಲಕ್ಷಕ್ಕಿಂತ ಹೆಚ್ಚು ಅನುದಾನ ನಮಗೆ ಕ್ಲಾಸಿಕಲ್ ತಮಿಳಿನಿಂದ ಸಿಕ್ಕಿದೆ. ಯಾಕೆ ಕನ್ನಡದ್ದಿಲ್ಲ? ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಇರೋದು ಮೈಸೂರಿನಲ್ಲಿ. ಬೇರೆ ಯಾವ ಸಂಸ್ಥೆಗಳಲ್ಲಿ ಕನ್ನಡದ ಅಧ್ಯಯನಗಳು ಎಷ್ಟು ನಡೀತಾ ಇವೆ, ಅಥವಾ ತುಳುವಿನ ಅಧ್ಯಯನಗಳು ಎಷ್ಟು ನಡೀತಾ ಇವೆ? ನಾವು ಕೆಲಸ ಮಾಡಿ ತೋರಿಸಿದ್ರೆ ಅದನ್ನು ಹುಡುಕಿಕೊಂಡು ಇನ್ನಷ್ಟು ಕೆಲಸ ಮಾಡಿ ಅಂತ ಬೆಂಬಲ ಸಿಗತ್ತೆ. ಇಲ್ಲದಿದ್ರೆ ಎಲ್ಲಿಂದ ಬರೋದಿಲ್ಲ. ಆಗ ಸರ್ ಹೇಳಿದ್ರಲ್ಲ ಬೆಳಿಗ್ಗೆ, ನಾವು ನಿಧಾನವಾಗಿ, ಟ್ಯಾಲೆಂಟ್ ಇದೆ ಹೌದು, ಅದರ ಜೊತೆಗೆ ಪರಿಶ್ರಮ ಬೇಕೇ ಬೇಕು. ಪರಿಶ್ರಮ ಇದ್ರೆ ಯಾವತ್ತೂ ಕೂಡ ನಮ್ಮ ಹಿಂದಿನಿಂದ ನಮಗೆ ಬೇಕು ಅಂತ, ಅಥವಾ ಉಳಿದವರು ಬೇಕು ಅಂತ ಆಶಿಸೋದು, ನಮಗೆ ಅದರ ತಲೆಯಲ್ಲಿ ಹಿಡಿದಿದ್ರು ಕೂಡ ಉಳಿದವರು ಬೇಕು ಅಂತ ಆಶಿಸೋದು ಹುಡುಕೊಂಡು ಬರುತ್ತೆ. ಖಂಡಿತ ಅದು ಶಾಲೆಯಲ್ಲಿ ನಾವು ಕಲಿತಾಗ ಇದ್ದಂತಹ ನೆನಪನ್ನ ನಿಮ್ಮ ಜೊತೆ ಹಂಚಿಕೊಳ್ತಾ, ಮೇಡಮ್ ಹಾಡಿದ್ರು, ಬಹಳ ಚೆನ್ನಾಗಿ ಹಾಡಿದ್ರು. ಗಮಕ ಅನ್ನೋದು ಅದಕ್ಕೆ ಅಂದ್ರೆ ಅಲ್ಲಿ ಶಬ್ದ ಅರ್ಥ ಸಹಿತ ಪ್ರಸ್ತುತಪಡಿಸ್ತಾರೆ. ನಾನು ಹೈಸ್ಕೂಲಲ್ಲಿದ್ದಾಗ ಚಂದ್ರಶೇಖರ್ ಪಾಟೀಲ್ರು ಬಂದಿದ್ರು. ಆ ಸಮಯದಲ್ಲಿ ಮಾತಾಡ್ತಾ ನಮ್ಮಲ್ಲಿ ನಮ್ಮ ಅಧ್ಯಾಪಕರು ಒಂದು ಮಾತು ಹೇಳಿದರು. ಬೇಂದ್ರೆಯವರು, ಅವರು ಶಬ್ದಗಾರುಡೀಗ ಬಹಳ ಚೆನ್ನಾಗಿ ಹೇಳ್ತಾರೆ, ಬರೀತಾರೆ. ಅವ್ರ ಬದಲು ಶಬ್ದಕ್ಕೊಂದು ಅರ್ಥ ತಂದು ಅಂತ ಅದನ್ನು ಒಬ್ರು ಹಾಡಿದ್ರಂತೆ. ಶಬ್ದಕ್ಕೊಂದು ಅರ್ಥ ತಂದು ಅಂತ. ಹಾಗಾಗಿ ದಯವಿಟ್ಟು ಇಂಥ ಕೊಲೆಗಳನ್ನು ಮಾಡೋದು ಬೇಡ. ಸರಿಯಾಗಿ ಅರ್ಥೈಸ್ಕೊಳ್ತಾ ಎಲ್ಲವನ್ನು ಕೂಡ, ಆಗ ಸರ್ ಹೇಳಿದ್ರಲ್ಲ ಡಾಕ್ಟರ್ಲಿ ಒಂದು ಅಬ್ಸರ್ವೆನ್ಸ್ ಅಂತ ಹೇಳಿ, ಅಬ್ಸರ್ವಿಂಗ್ ಅದು ವಿದ್ಯಾರ್ಥಿಯ ಜೀವನದ ನುಡಿಯೂ ಆಗಿರಬೇಕು, ಅದರ ತಳಹದಿಯೂ ಆಗಿರಬೇಕು. ಒಬ್ಬ ಅಧ್ಯಾಪಕರಾಗಿದ್ದವರು, ಆಗ ಸರ್ ನಮ್ಮ ಶಾಮಗ ಸರ್ ಹೇಳಿದರು, ಕಲಿಕೆ ನಿತ್ಯವೂ ಇರಬೇಕು ಅಂತ ಹೇಳಿ. ಆ ಕಲಿಕೆ ಪ್ರಾಧ್ಯಾಪಕರಲ್ಲಿ ಕೂಡ, ಅಧ್ಯಾಪಕರಲ್ಲಿ ಕೂಡ ಯಾವತ್ತೂ ಇರ್ತದೆ. ಹಾಗಾಗಿ ಅವರು ರಿಫ್ರೆಶ್ ಆಗ್ತಾ ಹೋಗ್ತಾರೆ ಪ್ರತಿ ಸಲವೂ ಕೂಡ. ಹೊಸತನ್ನು ಕಲಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಹಳೆಯದರ ಜೊತೆಗೆ. ಹೊಸ ಚಿಗುರು ಹಳೆ ಬೇರು, ಗೂಡಿದೆಲ್ಲೋ ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ.
ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಎಂದಿದ್ದಾರೆ ಡಿ.ವಿ.ಜಿ. ಹಾಗಾಗಿ ಹಳೆಯದರ ನೆನಪಿನ ಜೊತೆಗೆ ಹೊಸ ಹೆಜ್ಜೆಗಳನ್ನು ಬಲಪಡಿಸ್ತಾ ಅದನ್ನ ಮುಂದಿನ ದಿನಗಳನ್ನ ಗಟ್ಟಿಯಾಗಿಸ್ತಾ ಹೋಗುವ ನೆಲೆಯಲ್ಲಿ ನಿಮಗೆ ಶುಭ ಸಿಗ್ಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಸುಳ್ಮೇಲು ಸಾಯಿ ಗೀತಾ ಮೇಡಮ್ ಮೇರೆಗೆ ಇದ್ದೆ ಇನಿತ ಲೇಸಿಗೆ ವೈದಿನಂಚಿನ ಪ್ರೊಫೆಸರ್ ಚಂದ್ರಕಲಾ ನಂದಾವರ ಮೇರೆಗೆ ನಿಟ್ಟೆ ವಿಶ್ವವಿದ್ಯಾಲಯ ನೆನಪುದ ಕಾಣಿಕೆ ಕೊರಡು ಬಂದು ಸಾಯಿ ಗೀತಾ ಮೇಡಮ್ ಕೇಳೊಂದಿಲ್ಲ. ಸೊಮ್ಮೇಲು ಅಂಚನೆ ನನೊಂಜಿ ಮಲ್ಲಬಿನ್ನೆರೈನೆಂಚಿನ ಶ್ರೀಮತಿ ಸುಶೀಲಾ ಬಿಟ್ಲ ಮೆರೆಗ್ಲ ನೆಂಪುದ ಕಾಣಿಕೆ ಕೊರ್ದು ಸೊಮ್ಮೇಲು ಪೊರ್ಲುಡು ಈ ಲೇಸ್ ಕಡೆಗೆ ಎತ್ತಂಡೆ ಪಾತೆರ ಪದ್ಯ ಪಂಡಿನ ಕ್ಲೇಕ್ ಕೇಂಡಿನ ಕ್ಲೇಕ್ ಒಂಜೇ ಪಾತೆರಡು ಸೊಲ್ಮೇಲ ಪನೊಂದು ಇನಿತ ಲೇಸ್ಗ್ ಮುಕ್ತಾಯದ ಚೊಕ್ಕಿದಿ ಒಂದುಲ್ಲೆ ಸೊಲ್ಮೇಲು